ಕೊಂಡಾಚಾರ್ಯ ದೇವ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆ ಮಾಡಿದ್ದರು. ಅದರ ಮೇಲೆ 300 ವರ್ಷಗಳ ಪೂರ್ವದಲ್ಲಿ ಪಂಡಿತ್ ತೋಡರಮಲ್ಲರ ಭಾಷಾ ಟೀಕೆಯನ್ನು ಬರೀತಾ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲ್ ಅದನ್ನು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಜಿಜ್ಞಾಸು ಪಾಠಕರಿಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೆದದ್ದೇ ಇದೆ. ಇದರಲ್ಲಿ ಅನರ್ಥದಂಡ ತ್ಯಾಗದ ಸ್ವರೂಪ ಹೇಳ್ತಾ ಇದ್ದಾರೆ. 145ನೇ ಶ್ಲೋಕ ಅಲ್ಲಿ ಆದದ್ದಿತ್ತು ಅಂದುಕೊಂಡ 146ಕ್ಕೆ ಹೋಗೋಣವ್ರೆ. ಅದನ್ನು ಅಂದ ರಾಗಾದಿ ವರ್ಧನಾನಾಂ ದುಷ್ಟಕಥಾನಾಮ ಬೋಧ ಬಹುಲಾನಾಂ ನ ಕದಾಚನ ಕುರ್ವೀತ ಶ್ರವಣಾರ್ಜನ ಶಿಕ್ಷಣಾದಿ ಸರ್ವಾನರ್ಥ ಪ್ರಥಮಂ ಮಥನಂ ಶೌಚಸ್ಯ ಸದ್ಮಮಾಯಾಯ ದೂರಾತ್ ಪರಿಹರಣೀಯಂ ಚೌರ್ಯ ಸತ್ಯಾಸ್ಪದಂ ದ್ಯೂತಂ. ಮೇಲಿಂದರದು ಭಾವಾರ್ಥ. ಯಾವ ಕಥೆಗಳನ್ನು ಕೇಳುವುದರಿಂದ ಇಲ್ಲ ಅಲ್ಲಿಲ್ಲ 141-42 ಅಪಧ್ಯಾನ ಅದೇ ಅದು ಒಂದು ಶ್ಲೋಕ ಆಗಿತ್ತಲ್ಲ, ಪುಟ ಇನ್ನೊಂದು ಹೋಯ್ತು. 141ನೇ ಶ್ಲೋಕ. ಪಾಪರ್ಥಿ ಜಯ ಪರಾಜಯ ಸಂಗರ ಪರದಾರ ಗಮನ ಚೌರ್ಯಾದ್ಯ ನ ಕದಾಚನಾಪಿ ಚಿಂತ್ಯ ಪಾಪಫಲಂ ಕೇವಲಂ ಯಸ್ಮಾತ್ ವಿದ್ಯಾ ವಾಣಿಜ್ಯಮಶಿ ಕೃಷಿ ಸೇವಾ ಶಿಲ್ಪಜೀವಿನಾಂ ಪುಂಸಾಂ ಪಾಪೋಪದೇಶದಾನಂ ಕದಾಚಿದಪಿ ನೈವ ವರ್ತವ್ಯಂ. ಮೇಲಿಂದರದ ಟೀಕೆ ಓದಿಬಿಡೋನು, ಭಾವಾರ್ಥೇನಿಲ್ಲ. ಬೇಟೆಯಾಡುವ ಎಂದರೆ ಈ ಜೀವವನ್ನು ಈ ಪ್ರಕಾರ ಕೊಲ್ಲುವೆನೆಂಬ ಭಾವ ಮಾಡುವುದು. ಯುದ್ಧರಂಗದಲ್ಲಿ ಒಬ್ಬನಿಗೆ ಜಯ ಮತ್ತು ಒಬ್ಬನಿಗೆ ಪರಾಜಯ, ಪರಸ್ತ್ರೀ ಗಮನ ಮಾಡುವುದರ ಚಿಂತನೆ ಅಥವಾ ಕಳವು ಮಾಡುವ ಚಿಂತನೆ, ಇವೇ ಮೊದಲಾದ ದುಷ್ಟ ಕಾರ್ಯಗಳನ್ನು ಮಾಡುವುದರಿಂದ ಕೇವಲ ಪಾಪವೇ ಆಗುತ್ತದೆ. ಅವುಗಳ ಚಿಂತನೆಯನ್ನು ಎಂದೂ ಮಾಡಬಾರದು. ಆದುದರಿಂದ ಯಾವ ಮಾತಿನ ವಿಚಾರ ಮಾಡುವುದರಿಂದ ಕೇವಲ ಪಾಪದ ಬಂಧನವೇ ಆಗುತ್ತದೆ, ಅದನ್ನೇ ಅಪಧ್ಯಾನವೆಂದು ಹೇಳುತ್ತಾರೆ. ಮತ್ತು ಸ್ವರೂಪದಲ್ಲಿ ವಿಶೇಷ ಸಾವಧಾನತೆಯ ಮೂಲಕ ಅದರ ತ್ಯಾಗ ಮಾಡುವುದೇ ಅಪಧ್ಯಾನ ಅನರ್ಥದಂಡ ತ್ಯಾಗ ವ್ರತವೆಂದು ಹೇಳುತ್ತಾರೆ. ಬರೀ ವಿಚಾರ ಮಾಡುವ ಮಾತು ಇದೆ. ಇನ್ನೊಬ್ಬರ ಜಯ ಅಪಜಯ, ಇನ್ನೊಬ್ಬರಿಗೆ ಲಾಭ ಹಾನಿ ಆಗಲಿ, ಪರಸ್ತ್ರೀ ಸೇವನ, ಯಾವುದೇ ಪ್ರಕಾರದ ಕಳವಿನ ವಿಚಾರ, ಪರಸ್ತ್ರೀ ಸೇವನದ ವಿಚಾರ, ಕಳವಿನ ವಿಚಾರ, ಇವುಗಳಿಂದ ಕೇವಲ ಪಾಪವೇ ಆಗ್ತಿದೆ.
ಬರೀ ವಿಚಾರದಿಂದ ಆಗುವಂಥ ಮಹಾಪಾಪದ ಮಾತು ಹೇಳ್ತಾ ಇದ್ದಾರೆ. ವಸ್ತುವಿನ ಸ್ವರೂಪಂತೂ ನಿಜವಾಗಿ ಈ ಜೀವನಿಗೆ ಕರ್ಮಬಂಧ ಆಗುವುದರ ಸ್ವರೂಪಂತೂ ಹೇಗಿದೆ ಅಂತಂದ್ರೆ, ನಾನು ಇನ್ನೊಂದು ಜೀವಕ್ಕೆ ಒಳಿತು ಕೆಡಕು ಮಾಡುವ ಸಾಧ್ಯತೆ ಇದೆ ಅನ್ನುವ ನಿರ್ವಿಕಲ್ಪ ಅಭಿಪ್ರಾಯ ಏನಿದೆ, ಅದರಿಂದ ಅನಂತ ಸಂಸಾರದ ಬಂಧ ಆಗ್ತಿದೆ. ಎರಡನೆಯದಾಗಿ, ಇನ್ನೊಂದು ಜೀವಕ್ಕೆ ಲಾಭ ಹಾನಿ ಅಥವಾ ಜೀವನ ಮರಣ ಸುಖ ದುಃಖಗಳನ್ನು ಕೊಡುವ ಮಾಡುವ ವಿಚಾರ ಏನು ನಡೀತಿದೆಯಲ್ಲ, ಆ ವಿಚಾರದಿಂದ ಜೀವನಿಗೆ ಪ್ರತ್ಯಕ್ಷ ಪಾಪಕರ್ಮಗಳ ಬಂಧ ಆಗ್ತಿದೆ. ಮತ್ತು ಭಾಷ್ಯದಲ್ಲಿ ಆ ಪ್ರಕಾರದ ಯಾವ ಶಾರೀರಿಕ ಪ್ರವೃತ್ತಿ ಇದೆಯಲ್ಲ, ಅದರಿಂದ ನಿಜವಾಗಿ ಯಾವ ಬಂಧನವೂ ಆಗುವುದಿಲ್ಲ. ವಸ್ತು ಸ್ವರೂಪಕ್ಕೆ ವಿರುದ್ಧವಾದಂಥ ಅಭಿಪ್ರಾಯದಿಂದ ಅನಂತ ಸಂಸಾರದ ಬಂಧ ಇದೆ. ಇನ್ನೊಂದು ಜೀವಕ್ಕೆ ಸುಖ ದುಃಖ ಲಾಭ ಹಾನಿಗಳನ್ನು ಮಾಡಬೇಕು ಅನ್ನುವ ವಿಚಾರ ಏನಿದೆ, ಅದು ಮಹಾ ಪಾಪ ಪ್ರಕೃತಿಗಳ ಬಂಧ ಮಾಡಿಸುವಂಥದ್ದು. ಶರೀರದಿಂದೇನು ಪ್ರತ್ಯಕ್ಷ ಕಾರ್ಯ ಮಾಡ್ತೇವಲ್ಲ, ಅದರಿಂದ ನಿಜವಾಗಿನ ಪ್ರತ್ಯಕ್ಷ ತ್ರಸ ಸ್ಥಾವರ ಜೀವಗಳ ಹಿಂಸೆ ಆದ್ರೂ ಕೂಡ ಅದರಿಂದ ಮಹಾಬಂಧನ ಆಗುವುದಿಲ್ಲ. ವಾಸ್ತವದಲ್ಲಿ ಬಂಧ ಮೋಕ್ಷಗಳ ಸ್ವರೂಪ ಎಲ್ಲಿ ಅವುಗಳದ್ದು ಕಾರ್ಯ ನಡೀತಿದೆ ಅದರದ್ದು ನಮಗೆ ವಿಚಾರನ ಇಲ್ಲ, ಸಾವಧಾನತೆನ ಇಲ್ಲ, ಜ್ಞಾನನ ಇಲ್ಲ. ಮತ್ತು ಎಲ್ಲಿ ನನ್ನ ಸ್ವರೂಪ ಅಲ್ಲವೋ ಅಂಥ ಶಾರೀರಿಕ ಸ್ವಯಮೇವ ಅದರ ಯೋಗ್ಯತೆಯಿಂದ ಆಗುವಂಥ ಕಾರ್ಯಗಳೇನಿದ್ದಾವೆ ಅದರಲ್ಲೇ ನಾವು ಧರ್ಮವನ್ನು ಮನ್ನಿಸಿಬಿಟ್ಟಿದ್ದೇವೆ ಅಥವಾ ಪುಣ್ಯ ಪಾಪವನ್ನು ಮನ್ನಿಸಿಕೊಂಡಿದ್ದೇವೆ. ಏನು ಹೇಳಿದ್ರು? ವಿಚಾರ ಮಾಡೋದೇನಿದೆ ಅದು ಮಹಾಪಾಪದ ಬಂಧ ಮಾಡಿಸ್ತಿದೆ. ಕಾರಣ ಇಲ್ಲದನ ಇವರಿಗೆ ಜಯ ಆಗಲಿ, ಇವರದ ಅಪಜಯ ಆಗಲಿ, ಅವರ ಸೋಲಲಿ, ಅವರ ಅಪಮಾನ ಆಗಲಿ, ಇವ್ರದ ಅಪಮಾನ ಆಗಬಾರದು, ಇವನಿಗೆ ಹಾನಿ ಆಗಬಾರದು. ಅರೆ, ತನ್ನ ಮಕ್ಕಳ ಸುಖವನ್ನು ಬಯಸೋದು ತಪ್ಪಲ್ಲ, ಆದರೆ ಅವನ ಉನ್ನತಿಯ ಸಲುವಾಗಿ ಇನ್ನಾರದೋ ಅವನತಿಯನ್ನು ಬಯಸೋದೇನಿದೆಯಲ್ಲ, ಇದು ಮಹಾ ಪಾಪಕರ್ಮದ ಬಂಧಕ್ಕೆ ಕಾರಣ ಇದೆ ರೀ. ನೋಡ್ರಿ, ಇಂದಿನವರೆಗೆ ಏನು ಆಯಿತು ಅಥವಾ ಜಗತ್ತಿನ ಅಥವಾ ನಮ್ಮ ಸಂಯೋಗದಲ್ಲಿ ಬಂದಿರುವಂಥ ಜೀವರುಗಳು ಏನು ಮಾಡ್ತಾ ಇದ್ದಾರೆ ಜನರು, ಅದನ್ನು ನೋಡಿದ್ದನ ನನ್ನ ವರ್ತಮಾನ ಮತ್ತು ಭವಿಷ್ಯವನ್ನು ನಾನು ಸುರಕ್ಷಿತ ಮತ್ತು ಸುಖಮಯ ಮಾಡಿಕೊಳ್ಳುವ ಸಲುವಾಗಿ ಏನು ಮಾಡಬಹುದಾಗಿದೆಯೋ ಅಷ್ಟು ಮಾಡೋದರ ಕಡೆ ಪ್ರಯತ್ನಶೀಲ ಇರಬೇಕ್ರಿ. ಜೀವನ ಇಲ್ಲಿಯವರೆಗೆ ಹೇಗಾಗಿದೆ ಅದರದ್ದು ಬಹಳಷ್ಟು ವಿಚಾರ ಮಾಡೋದು ಬೇಡ. ನನ್ನ ಜೊತೆಯಲ್ಲಿ ಇರುವಂಥವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅದರದತ್ತು ವಿಚಾರದ ಅವಶ್ಯಕತೆನೇ ಇಲ್ಲರಿ. ಅರೆ, ನಾನು ಏಕಾಕಿಯಾಗಿನ ಪರಭವಕ್ಕೆ ಹೋಗೋದಿದೆಯಲ್ಲ, ಹೀಗಿದ್ದ ನಂತರ ನಾನು ನನ್ನಲ್ಲೇ ಸಾವಧಾನಗೊಳ್ಳೋದು. ಕೊನೆಯ ವಾಕ್ಯ ಏನು ಹೇಳಿದ್ರು ನೋಡ್ರಿ, ಆದುದರಿಂದ 2 ವಾಕ್ಯ ರೀ. ಯಾವ ಮಾತಿನ ವಿಚಾರ ಮಾಡುವುದರಿಂದ, ವಿಚಾರ ಶಬ್ದ ಇದೆ ನೋಡ್ರಿ,
ಇದಂತೂ 2 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಸಾಧಕ ಜೀವದ ಮಾತಿದೆ. ಆದರೂ ಕೂಡ ಮಹಾಭಾಗ್ಯದಿಂದ ಆಗಮದ ಮೂಲಕ ನಮಗೆ ಇದರದ ಪರಿಚಯ ಆಗ್ತಾ ಇದೆಯಲ್ಲ, ಒಂದು ಮಾತು. ಎರಡನೇದ, ನಮಗೆ ಯಾವ ಕಷ್ಟ ಇಲ್ಲದ ಇದನ್ನು ಕೆಲವು ಅಂಶದಿಂದ ನಮ್ಮ ಜೀವನದೊಳಗೆ ಇಳಿಸಿಕೊಳ್ಳೋ ಸಾಧ್ಯ ಇದೆಯಲ್ಲ. ಹೀಗೆ ಇವು ಎರಡೂ ಕಾರಣವನ್ನು ಮುಖ್ಯವಾಗಿಟ್ಟುಕೊಂಡ ನಮಗೆ ಸಮ್ಯಕ್ ದರ್ಶನರೇ ಮೊದಲ ಆಗಲಿ, ಆಮೇಲೆ ಅದು ಬಂದೇ ಬರ್ತಿದೆ ಅನ್ನುವ ಪ್ರಮಾದ ಮಾಡದ್ದನ, ಅಸಡ್ಡೆ ಮಾಡದ್ದನ ಈಗ ನಮ್ಮ ಜೀವನದಲ್ಲಿ ಸಾಧ್ಯ ಇದೆಯಲ್ಲ. ನೋಡ್ರಿ, ಮಿಥ್ಯಾತ್ವ ಇದ್ರೆ ಇರಲಿ, ವಿಪರೀತ ಅರ್ಥ ಮಾಡೋದಿಲ್ರಿ. ಮಿಥ್ಯಾತ್ವ ಇದ್ರೆ ಇರಲಿ, ಅದು ತನ್ನ ಸ್ವಕಾಲದೊಳಗೆ ಹೋಗ್ತಿದೆ. ಜ್ಞಾನದೊಳಗೆ ನಾವು ನಿರಂತರ ಅಭ್ಯಾಸ ಮಾಡ್ತಾ ಇದ್ರೆ ಅದರದ ಹೋಗುವ ಕಾಲ ಬಂದಿದೆ ಅಂಥೇಳಿನ ಇಟ್ಟುಕೊಳ್ಳೋದ್ರಿ. ಹೋಗುವ ಕಾಲ ಬಂದಾಗನ ಜ್ಞಾನದೊಳಗೆ ಅಭ್ಯಾಸ ನಡೆದದ್ದಿದೆ ರೀ. ಹೇಳಿದ್ರಲ್ಲ, ಪೂರ್ವದ ಸಂಸ್ಕಾರ ಮತ್ತು ಒಳ್ಳೆ ಭವಿತವ್ಯ ಇರುವುದರಿಂದ ಶಾಸ್ತ್ರಗಳ ಅಭ್ಯಾಸ ನಡೆದದ್ದು ಇದೆ. ಯಾರು ಹೇಳಿದ್ರು? ಟೋಡರ ಮಲ್ಲರು ಹೇಳಿದರು. ಎಲ್ಲಿ ಹೇಳಿದರು? ಅಪನೀ ಬಾತದೊಳಗೆ ಹೇಳಿದರು. ಹಾಗಾದ್ರೆ ನೋಡ್ರಿ, ಮಹಾಭಾಗ್ಯದಿಂದನೇ ನಮಗೆ ಜಿನವಾಣಿ ಲಭಿಸಿದ್ದೇ ಇದೆ ಅಲ್ಲ. ಮತ್ತು ಮಹಾಭಾಗ್ಯದಿಂದ ಅದನ್ನು ತಿಳ್ಕೊಳ್ಳುವಂಥ ಉದ್ಯಮನೂ ನಡೆದದ್ದು ಇದೆ. ಹೀಗಿರುವುದರೊಳಗೆ ಜೊತೆಯಾಗಿ ಒಂದಿಷ್ಟು ಪಾಪದ ಭಾರ ಕಮ್ಮಿ ಮಾಡ್ಕೊಳ್ಳೋದು ಅವಕಾಶ ಇತ್ತು ಅಂತಂದ್ರೆ ಮಾಡ್ಕೊಳ್ಳಿಕ್ಕೆ ಏನಿದೆ ರೀ? ಹೇಳ್ರಿ ನೋಡೋಣ. ಇದಂತೂ ಪಂಚಮಗುಣ ಸ್ಥಾನಾವರ್ತಿಯ ಮಾತಿದೆ ಅಂಥೇಳಿ ಅಲಕ್ಷ್ಯ ಮಾಡಬಾರ್ದು. ಮಹಾಮುನಿಯ ಜೀವನದೊಳಗೆ ಸಂಭವಿಸುವಂಥ ಕೆಲವು ಸಾವಧಾನತೆಯ ಆಚರಣೆ ನಮ್ಮ ಈ ಗೃಹಸ್ಥ ಮಿಥ್ಯಾತ್ವ ದಶೆಯೊಳಗೆ ಸಾಧ್ಯ ಅದವ್ರಿ. ಗೃಹಸ್ಥ ಅವಸ್ಥೆಯಲ್ಲಿ ಅಂಥ ಅನುಕೂಲತೆ ಇದೆ ರೀ ಪ್ರಭು. ಅಂಥ ಅನುಕೂಲತೆ ಇದೆ. ಮುನಿ ಜೀವನದ ಯಾವ ಆಚರಣೆ ಹೇಳಿದಲ್ಲ, ಅವುಗಳನ್ನು ಕೂಡ ಕೆಲವು ಅಂಶದಲ್ಲಿ ಕಾಲ ಸಾಪೇಕ್ಷ ನಾವು ಆಚರಣೆ ಮಾಡಬಹುದಾಗಿದೆ ರೀ. ರಾತ್ರಿ ಸಮಯದೊಳಗೆ ಎಲ್ಲ ಪ್ರಕಾರದ ನಿವೃತ್ತಿ ಇದೆ ಅಲ್ಲೇ, ಆರಂಭಾದಿಗಳದ್ದ ಅಲ್ಲಿ ನಿಯಮ ಮಾಡಿಕೊಂಡು ಭಾವನೆ ಭಾವಿಸಲಿಕ್ಕೆ ಏನು ಹೋಗ್ತಿದ್ದೀರಿ? ಹೋಗೋದಂತೂ ಏನಿಲ್ಲ, ಆದ್ರೆ ಮಹಾ ದುಃಖದ ಕಾರಣ ಬರೋದಿದೆಯಲ್ಲ, ಅದು ಬರೋದಿಲ್ಲ. ನಾವು ಎಷ್ಟು ಎಚ್ಚರ ಇರ್ತೇವೆ, ಎಚ್ಚರ ಅರ್ಥಾತ್ ನಿದ್ರೆಯಿಂದ ಎಚ್ಚರ ಇರುವ ಮಾತಿಲ್ಲ, ಪಾಪದ ಬರುವಿಕೆಯ ಕುರಿತಾಗಿ ಎಚ್ಚರ ವಹಿಸ್ತೇವೆಯೋ ಅಷ್ಟು ನಿಜವಾಗಿಯೇ ನಮ್ದು ಭಾರ ಕಮ್ಮಿ ಆಗೋದಿದೆ. ಅನಂತ ಸಂಸಾರ ನಡೆದಿರೋದು ಒಂದು ಕಡೆ ಇದೆ ರೀ. ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರ, ಸ್ಪಷ್ಟ ವಿಚಾರ, ಜೀವನದಲ್ಲಿ ಸಂಭವಿಸಬಹುದಾದಂತಹ ವಿಚಾರ ಏನ? ಅನಂತ ಸಂಸಾರ ನಡೆದದ್ದಿದೆ, ಅದು ಒಂದು ಕಡೆಗೆ ಇರಲಿ, ನಾವು ಬೇಡ ಅಂದ್ರೆ ಅದು ನಿಲ್ಲುವುದಿಲ್ಲರಿ ತಕ್ಷಣಕ್ಕೆ. ಆದ್ರೆ ಆ ಅನಂತ ಸಂಸಾರ ನಡೆದದ್ದು ಇದೆ, ಅದಕ್ಕೆ ಕಾರಣೀಭೂತ ಯಾವ ವಿಪರೀತ ಮನ್ನನೆ ನನ್ನೊಳಗೆ ಮನೆ ಮಾಡಿ ಕೂತದ್ದು ಇದೆ, ಆಳವಾಗಿ ಬೇರೂರಿದ್ದು ಇದೆ. ಅದನ್ನು ತೆಗೆದು ಹಾಕುವ ಸಲುವಾಗಿ ಆಕುಲ ವ್ಯಾಕುಲ ಆಗೋದಕ್ಕಿಂತ ವಸ್ತುವಿನ ಸ್ವರೂಪ ಏನಿದೆ, ಜೀವ ಪುದ್ಗಲಗಳ ಸ್ವರೂಪ ಏನಿದೆ, ಸಂಯೋಗದ ಮರ್ಯಾದೆ ಎಷ್ಟಿದೆ, ಸಂಯೋಗ ನಿಜವಾಗಿ ಸ್ವಭಾವಕ್ಕೆ ಏನು ಮಾಡ್ತಿದೆ? ಸ್ವಭಾವ ಅರ್ಥಾತ್ ನನ್ನ ಪ್ರಗಟ ಜ್ಞಾನ ದರ್ಶನ ರೀ. ಸ್ವಭಾವ ಅರ್ಥಾತ್ ಯಾವಾಗೂ ತ್ರಿಕಾಲಿ ಸ್ವಭಾವ ಅಂಥೇಳಿ ಅದಕ್ಕೊಂದು ಬೇರೆ ಅರ್ಥ ಮಾಡಬಾರ್ದ್ರಿ. ತ್ರಿಕಾಲಿ ಸ್ವಭಾವ ಅನ್ಬೇಕಾದ್ರೆ ಅದರೊಳಗೆ ಮುಖ್ಯ ವರ್ತಮಾನನೇ ಇದೆ ರೀ. ವರ್ತಮಾನದ ಅಭಾವದೊಳಗೆ ತ್ರಿಕಾಲಿ ಸಂಭವವೇ ಇಲ್ರಿ. ಹಾಗಾದ್ರೆ ನನ್ನ ಪ್ರಗಟೆಯ ಜ್ಞಾನದರ್ಶನ ಸ್ವಭಾವ ಇದೆಯಲ್ಲ, ಅದರ ಮೂಲಕ ಮಹಾಭಾಗ್ಯದಿಂದ, ನಾನೇ ಮಾಡಿರುವಂಥ ಮಹಾಭಾಗ್ಯದಿಂದ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿಯ ಸಂಯೋಗ ಏನು ಆಗಿದೆಯಲ್ಲ, ಅವು ಎರಡರ ಸುಂದರ ಮಿಲನದಿಂದ
ಆಚರಣೆಯನ್ನು ಅತಿ ಸುಂದರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಆಚರಣೆ ಅರ್ಥಾತ್ ಇಲ್ಲಿ ವಿಚಾರದನ ಮಾತಿದೆ. ವಿಚಾರದೊಳಗ ಪಾಪ ಆಗುವಂಥ ಕಾರ್ಯ ಮಾಡಬಾರ್ದು. ಹೋಗ್ತಿದೆ ಅದು ಪತನ ಆಗೋದನ್ನರೇ, ಅದಕ್ಕೆ ರೂಢಿನೇ ಇದೆ. ಬಿದ್ದು ಹೋಗಿ ಅದನ್ನ ನೇರವಾದಂಥ ಮಾರ್ಗದಲ್ಲಿ ನಡೆಯುವಂಥದ್ದು ಅದಕ್ಕೆ ಸಾಮರ್ಥ್ಯನೇ ಇಲ್ರಿ. ಅದು ಬೀಳ್ತಿದೆ. ಆದರೆ ಅದನ್ನು ಜಿನವಾಣಿಯ ಹಸ್ತಾವಲಂಬನದಿಂದ ವರ್ತಮಾನದ ಜ್ಞಾನಕ್ಕೆ ಯಾವ ಯೋಗ್ಯತೆ ಇದೆಯೋ ಅದರ ಬಲದಿಂದ ಆ ಆಚರಣೆಯನ್ನು ನಿರ್ಮಲ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋದು. ಅರೆ ಅಧ್ಯಾತ್ಮ ಸಂದೇಶದೊಳಗೆ ಬಂತಲ್ಲ, ಮಿಥ್ಯಾತ್ವದ ಸದ್ಭಾವದೊಳಗೂ ಕೂಡ ಜ್ಞಾನದ ವಿಶುದ್ಧಿ ಮತ್ತು ಚಾರಿತ್ರ್ಯದ ವಿಶುದ್ಧಿ, ಮಿಥ್ಯಾತ್ವವನ್ನು ಹೋಗಲಾಡಿಸುವ ಸಲುವಾಗಿ ನಿಜವಾಗಿ ಒಂದು ಅಪೇಕ್ಷಾದಿಂದ ಕಾರಣ. ಒಂದು ವೇಳೆ ಮಿಥ್ಯಾತ್ವದ ಹೋಗುವ ಸಮಯ ಬಂದಿತ್ತು ಅಂತಂದ್ರೆ ಈ ವಿಶುದ್ಧಿ ಏನಿದೆ ಇದು ನಿಜವಾಗಿ ಮಹಾ ಲಾಭಪ್ರದ ಆಗ್ತಿದೆ ಅಂಥೇಳಿ ಇದಕ್ಕೆ ಗರ್ಭಿತ ಶುದ್ಧಿ ಅಂದರೆ ಬಹಳ ಲಾಭ ಆಗುವಂಥದ್ದು ಮತ್ತು ಸುಲಭ ಲಾಭ ಆಗುವಂಥದ್ದು. ಕಷ್ಟ ಏನೂ ಇಲ್ರಿ. ರಾತ್ರಿ ಭೋಜನದ ಬಗ್ಗೆ ಹೇಳ್ತಲ್ಲ, ಭೋಜನ ಅಂತೂ ಬಿಡೋದಿಲ್ರಿ, ಅದರ ರಾತ್ರಿ ಮಾಡೋದಿಲ್ಲ ಅಷ್ಟೇ. ಎಷ್ಟು ಲಾಭ ಆಯಿತು. ಯಾವ ಪ್ರಕಾರದ ಕಷ್ಟ ಇಲ್ಲ. ಶರೀರಕ್ಕೇನ್ರಿ ಕಷ್ಟ ಆಯ್ತೇನ್ರಿ? ಆಹಾರ ಅಂತೂ ಬಿಟ್ಟೇ ಇಲ್ಲಲ್ಲ. 2 ಸಲಕ್ಕೆ ಬದಲಾಗಿ 3 ಸಲ ತಗೊಳ್ಳೋದು ದಿವಸದೊಳಗೆ. ಆದರೆ ರಾತ್ರಿ ಏನೂ ತಗೊಳ್ಳೋದಿಲ್ಲ, ಶರೀರ ಸತ್ತು ಹೋಗುವುದಿಲ್ಲ. ಪ್ರತಿಯಾಗಿ ವೈಜ್ಞಾನಿಕ ರೀತಿಯಿಂದ ಕೂಡ ನೋಡಿದರ, ಹೇಳಿದರ, ವಿಚಾರ ಮಾಡಿದರ, ಇಂದು ಕೇಳಬರುವ ರೀತಿಯಲ್ಲಿ ಕೂಡ ವಿಚಾರ ಮಾಡಿದರ ರಾತ್ರಿ ಭೋಜನದ ತ್ಯಾಗದಿಂದ ಬಹಳಷ್ಟು ರೋಗಗಳ ನಿವಾರಣೆ ತನ್ನಷ್ಟಕ್ಕೆ ತಾನೇ ಆಗ್ತಿದೆ. ಹತ್ತಿರನ ಬರುವುದಿಲ್ರಿ ಅವ. ಅರೆ ಶರೀರಕ್ಕೆ ಯಾವ ರೀತಿ ವಿಶ್ರಾಂತಿ ಇದೆ ರಾತ್ರಿಯ ಸಮಯದೊಳಗ, ಅದೇ ಪ್ರಕಾರ ಒಳಗಿನ ಅರಗಿಸುವ ಪಾಚನ ಶಕ್ತಿ ಏನಿದೆ ಅದಕ್ಕೂ ರಾತ್ರಿ ಸಮಯದೊಳಗೆ ವಿಶ್ರಾಂತಿ ಸಿಕ್ಕ ನಂತರ ಅದನ್ನು ನಿಜವಾಗಿ ಏನಾಗ್ತಿದೆ ಅಂತಂದ್ರೆ ಶರೀರದೊಳಗ ರೋಗದ ಪ್ರವೇಶ ಆಗದೇ ಇರುವಲ್ಲಿ ಸಹಕಾರಿ ಇದೆ. ಮತ್ತು ಜೈನ ದರ್ಶನ ಈ ಜೀವದ ಸಲುವಾಗಿ ಅತ್ಯಂತ ಅನುಕೂಲ ಇದೆ ರೀ. ಈ ಜೀವ ಅಜ್ಞಾನದಿಂದ, ವಿಪರೀತ ಮನ್ನಣೆಯಿಂದ ಯಾವುದೋ ವಿಪರೀತ ಜನರ ಪ್ರವೃತ್ತಿಯನ್ನ, ಅನಾರ್ಯ ಜನರ ಪ್ರವೃತ್ತಿಯನ್ನ, ಅರೆ ಪಾಪಿ ಜೀವರುಗಳ ಪ್ರವೃತ್ತಿಯನ್ನ ನೋಡಿ ಆ ರೀತಿ ತನ್ನ ಜೀವನವನ್ನು ಬದಲಾಯಿಸಿಕೊಳ್ತಾ ಇದ್ದಾನಲ್ಲ, ಅದರಿಂದ ಇವನಿಗೆ ವರ್ತಮಾನದ ಸುಖ ಕೂಡ ಪ್ರಾಪ್ತ ಆಗ್ತಾ ಇಲ್ಲ. ನಶೀಬದೊಳಗೆ ಇಲ್ಲ ಅಂತಾರಲ್ಲ, ವರ್ತಮಾನದೊಳಗೆ ಇದೆ, ಆದರೆ ಅದನ್ನು ಭೋಗಿಸೋದು ನಶೀಬಿಲ್ಲ. ಇಂಥದ್ದು ಆಗ್ತಾ ಇದೆ. ಅದಕ್ಕೆ ನೋಡ್ರಿ, ನಮ್ಮ ಜೈನ ದರ್ಶನದೊಳಗೆ ಹೇಳಿರುವಂಥ ಸಾಮಾನ್ಯ ಸದಾಚಾರ ಮೊದಲಿನ ಮಾತು ಏನ? ಸಾಮಾನ್ಯ ಸದಾಚಾರ ಅರ್ಥಾತ್ ಜೈನ ಕುಲೋತ್ಪನ್ನರಿಗೆಲ್ಲ ಸ್ವಾಭಾವಿಕವಾಗಿ ಮೈಗೂಡುವಂಥ ಸಾಮಾನ್ಯ ಸದಾಚಾರ. ಎರಡನೇದ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಆಚಾರ. ಮೂರನೇದ ಸರ್ವಸಂಗತ್ಯಾಗಿಯಾದಂಥ ಮುನಿ ಭಗವಂತರ ಆಚಾರ. ಮುನಿ ಭಗವಂತನ್ರೆ ಅಥವಾ ಮೋಕ್ಷ ಮಾರ್ಗದ ಸಾಧಕನ್ರೆ ಅವರ ಆಚಾರ. ಇವು ಉತ್ತರೋತ್ತರ ಜೀವನಿಗೆ ಆತ್ಮಿಕವಾಗಿ, ದೈಹಿಕವಾಗಿ, ಕರ್ಮದ ದೃಷ್ಟಿಯಿಂದ ಅತ್ಯಂತ ಅನುಕೂಲ. ಒಂದಕ್ಕಿಂತ ಒಂದು. ಅರೆ ಸಾಮಾನ್ಯ ಜೈನ ಕುಲೋತ್ಪನ್ನನಲ್ಲಿ ಯಾವ ಪ್ರಕಾರ ರಾತ್ರಿ ಭೋಜನ ತ್ಯಾಗ, ಕಂದಮೂಲಾದಿ 5 ಪ್ರಕಾರದ ಅಭಕ್ಷದ ತ್ಯಾಗ, ಇವೆಲ್ಲ ಅದಾವಲ್ಲ. ನೀರು ಶೋಧಿಸಿ ಕುಡಿಯೋದ, ಇವೆಲ್ಲ ಏನದಾವಲ್ಲ, ಪೇಟೆಯ ಪದಾರ್ಥಗಳನ್ನು ತಿನ್ನದೇ ಇರೋದ, ಇವೆಲ್ಲ ಏನದಾವ, ಇವು ಸಾಮಾನ್ಯ ಸದಾಚಾರ.
ಈ ಸಾಮಾನ್ಯ ಸದಾಚಾರದೊಳಗ ಮತ್ತೂ ಬಹಳ ಬರ್ತಾವ್ರೆ. ಏನ ಪ್ರತ್ಯಕ್ಷ ಇನ್ನೊಬ್ಬರಿಗೆ ಯಾವುದೇ ರೀತಿಯ ಹಾನಿ ಆಗುವಂಥ ಪ್ರವೃತ್ತಿ ಮಾಡೋದಿಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಥ ವಚನ ಆಡುವುದಿಲ್ಲ. ಇವು ಕೂಡ ಎಲ್ಲ ಸ್ವಾಭಾವಿಕವಾಗಿ ಜೈನ ಕುಲೋತ್ಪನ್ನನಿಗೆ ಲಭಿಸಿದಂಥ ಆಸ್ತಿ ಅದವ್ರೆ. ಯಾವ ಪ್ರಯತ್ನ ಇಲ್ಲದ ಬಾಪ್ ಕಮಾಯಿ ಅಂತಾರಲ್ಲ, ಹಾಗಿದೆ ರೀ. ಇನ್ನು ಅದರ ನಂತರ ಪಂಚಮಗುಣ ಸ್ಥಾನಾವರ್ತಿ ಯೋಗ್ಯ ಯಾವ ಪರಸ್ತ್ರೀ ತ್ಯಾಗ, ಯಾವ ಕಳವಿನ ತ್ಯಾಗ, ಅಲ್ಲಿಯೂ ಇದೆ ರೀ ಪರಸ್ತ್ರೀ ತ್ಯಾಗ. ಆದ್ರೆ ಅಲ್ಲಿ ಕ್ರಿಯಾ ವಿಶೇಷದಿಂದ ಇದೆ. ಕುಲ ಪರಂಪರೆಗೆ ಭಯಪಟ್ಟು ಪ್ರತ್ಯಕ್ಷ ಕ್ರಿಯೆ ಮಾಡೋದಿಲ್ಲ. ಆದರೆ ಇಲ್ಲಿ 5ನೇ ಗುಣಸ್ಥಾನ ಯೋಗ್ಯ ಶ್ರಾವಕನ ಜೀವನದೊಳಗ ಮನ ವಚನ ಕಾಯ ಕೃತ ಕಾರಿತ ಅನುಮೋದನ ನವಕೋಟಿಯಿಂದ ಆತ್ಮಸ್ವರೂಪದ ಅನುಭೂತಿ ಸಹಿತವಾಗಿ ಇವನ ಜೀವನದೊಳಗೆ ಯಾವ ಅದಾವಲ್ಲ, ಏನ ಒಳ್ಳೆಯ ಆಚರಣೆ ಅನ್ರಿ, ಚಾರಿತ್ರ ಅನ್ರಿ, ಅವುಗಳದ್ದ ನಮ್ಮ ಜೀವನದೊಳಗ ಕೆಲವು ಅಂಶದಿಂದ ಕಾಲ ಸಾಪೇಕ್ಷ ಅರೆ ಶರೀರದಿಂದ ಕಾರ್ಯ ಆಗುವುದಿಲ್ಲ, ಆ ವೇಳೆದೊಳಗ ಕಾರ್ಯ ಆಗುವುದಿಲ್ಲ, ಅರ್ಥಾತ್ ವೃದ್ಧಾಪ್ಯ ಬಂದು ಬಿಡ್ತಿದೆ. ಸಹಜ ಒಪ್ಕೊಳ್ತಾ ಇದ್ದಾರೆ ಗೌರಣ್ಣವ್ರ, ವೃದ್ಧಾಪ್ಯ ಬಂದು ಬಿಡ್ತಿದೆ. ಆ ವೇಳೆದೊಳಗ ಪಂಚಮಗುಣ ಸ್ಥಾನ ಯೋಗ್ಯ ಅಂತರಂಗದ ವಿಚಾರದ ಮಾತು ನಡೀತಿದೆಯೋ ಅಥವಾ ಇಲ್ರಿ, ನಡೆಯೋದು ಸುಲಭ ಇದೆಯೋ ಅಥವಾ ಇಲ್ರಿ. ಆದರೆ ಈ ಜೀವ ಎಷ್ಟು ವಿಪರೀತ ವಿರುದ್ಧ ಇನ್ನಷ್ಟ ಪಾಪಾಚರಣೆ ಮಾಡ್ತಾನ್ರಿ, ಪಾಪ ಬಂಧ ಮಾಡ್ಕೊಳ್ತಾನೆ. ಸ್ವಾಭಾವಿಕವಾಗಿ ಮನುಷ್ಯ ಜೀವನದೊಳಗ ಉತ್ತರೋತ್ತರ ಪಾಪ ನಿಂತು ಹೋಗುವಂಥ ಜೀವನ ನಿಸರ್ಗ ಪ್ರದತ್ತ ಇದೆ. ಇನ್ನ ಹಾಸಿಗೆ ಹಿಡಿದ ಅಂಥೇಳಿ ತಿಳಿರಿ, ವೃದ್ಧಾಪ್ಯದಿಂದಲೋ ರೋಗದಿಂದಲೋ ಅದರೊಳಗ 24 ಗಂಟೆಯೊಳಗ ಮಧ್ಯ ಮಧ್ಯ ಸ್ವಲ್ಪ ಸಮಯ ಒಂದು 4-6 ಗಂಟೆ ಮುನಿ ಜೀವನದಂಥ ಪರಿಣಾಮ ಆಗೋ ಸಾಧ್ಯತೆ ಏನಿಲ್ರಿ. 4-6 ಗಂಟೆ ಹೇಳ್ತಾ ಇದ್ದೇನ್ರಿ ನಾನು. ನೋಡ್ರಿ, ಯಾವ 3 ಪ್ರಕಾರದ ಶ್ರಾವಕನ ಭೇದ ಹೇಳಿದಾರಲ್ಲ, ಮೊದಲನೇದ್ದು ಇದೆ ಪಕ್ಷ, ಜಿನೇಂದ್ರ ಭಗವಂತರ ಪಕ್ಷವೇ. ಅರೆ ನಮ್ಮ ಜೈನ ಕುಲದೊಳಗ ಇದು ಇಲ್ಲವೇ ಇಲ್ಲ. ನಮ್ಮ ಜೈನೇಂದ್ರ ಪ್ರಭುವಿನ ಮಾರ್ಗದೊಳಗ ಒಟ್ಟಿನಲ್ಲಿ ಜೈನರೇ, ಜೈನ ಕುಲದೊಳಗ ಇಂಥದ್ದೇ ಇಲ್ಲವೇ ಇಲ್ಲ. ಸ್ಥೂಲ ಅಸತ್ಯ, ಸ್ಥೂಲ ಕಳವು, ಸ್ಥೂಲ ಹಿಂಸೆ, ಸ್ಥೂಲ ಇವು ಏನು ಅದಾವಲ್ಲ, ವೇಶ್ಯಾಗಮನ ಪರಸ್ತ್ರೀಗಮನ, ಇಂಥವ ಬೇಟೆ ಮೊದಲಾದವ ಇಲ್ಲವೇ ಇಲ್ಲಲ್ಲ. ಈ ಪ್ರಕಾರ ಯಾವುದು ಜೈನ ಕುಲೋತ್ಪನ್ನನಿಗೆ ಸಂಭವವೇ ಇಲ್ಲವೋ ಆ ಕ್ರಿಯೆಗಳನ್ನ ಅವ ಪ್ರಾಣ ಹೋದ್ರೂ ಮಾಡುವುದಿಲ್ಲಲ್ಲ, ಅವ ಪಾಕ್ಷಿಕ ಜೈನ. ಒಂದ ಪಕ್ಷ ಅರ್ಥಾತ್ ಇವು ಜೈನ ಕುಲಕ್ಕೆ ಸಮ್ಮತ ಇಲ್ಲ, ಪಕ್ಷರೇ. ಇಲ್ಲಿ ಪಕ್ಷನೇ ಇದ್ದಾರೆ, ಜಿನೇಂದ್ರ ಭಗವಂತನ ಪಕ್ಷ. ಅರೆ ಈ ನಾನು ಹುಟ್ಟಿದಂಥ ಕುಲದೊಳಗೆ ಇವೆಲ್ಲವೂ ಸಂಭವವನ್ನೇ ಇಲ್ಲ. ಯಾವ ಕೆಲವು ಅಂಶದಿಂದ ಕೆಲವು ಶಬ್ದಗಳನ್ನು ಎತ್ತಿ ಹೇಳಿದ್ರಿ, ಆದರೆ ನಿಜವಾಗಿ ಕಳವು ಮಾಡಿ ಜೀವನ ಮಾಡೋದ, ಇನ್ನೊಬ್ಬರನ್ನ ಕೊಲೆ ಮಾಡಿ ಜೀವನ ಮಾಡೋದ, ಇವು ಜೈನ ಕುಲದೊಳಗೆ ಅದಾವೇನ್ರಿ? ಇಲ್ವೇ ಇಲ್ಲ. ಅರೆ ಇಂಥ ಕುಲದೊಳಗೆ ಉತ್ಪನ್ನ ಆಗಿ ಬರೇ ಪಕ್ಷದ ಅಭಿಮಾನದಿಂದನ್ರಿ, ಕುಲಪಕ್ಷದ ಅಭಿಮಾನದಿಂದನ್ರಿ, ತ್ರಿಲೋಕ ಪೂಜ್ಯ ಜಿನೇಂದ್ರ ಪ್ರಭುವಿನ ಪಕ್ಷದ ಒಂದು ಆಗ್ರಹದಿಂದಾಗಲಿ ಯಾವ ಪಾಪ ಕಾರ್ಯಗಳನ್ನು ಅವ ಪ್ರತ್ಯಕ್ಷ ಪ್ರಾಣ ಹೋದ್ರೂ ಮಾಡುವುದಿಲ್ಲಲ್ಲ, ಅವ ಪಾಕ್ಷಿಕ ಜೈನ. ಏನು ನಿಷ್ಠಾವಂತ ಇದಾನಲ್ಲ, ಅವ ನೈಷ್ಠಿಕ. ಅರೆ
ನಿಷ್ಠಾವಂತ. ಏನು ನಿಷ್ಠಾವಂತ? ಉಪಯೋಗದೊಳಗೂ ಕೂಡ ಜಿನವಾಣಿಯೊಳಗೆ ಹೇಳಿರುವ ಪ್ರಕಾರ ಏನಿದೆಯೋ ಅದರಿಂದ ಅನ್ಯ ಭಿನ್ನ ವಿರುದ್ಧ ವಿಚಾರ ಕೂಡ ಮಾಡುವುದಿಲ್ಲ. ಅವೇನದನು? ನೈಷ್ಠಿಕದನ್ರಿ. ನಿಷ್ಠೆಯಿಂದ ವರ್ತಿಸ್ತಾನೆ. ಯಾವುದರ ಕುರಿತ ನಿಷ್ಠೆಯಿಂದ? ತನ್ನ ಸುಖದ ಮಾರ್ಗದ ಕುರಿತು ನಿಷ್ಠೆಯಿಂದ. ಅಲ್ಲಿ ಜಿನೇಂದ್ರ ಪ್ರಭುವಿನ ಪಕ್ಷದ ಆಧಾರದಿಂದ ಸ್ಥೂಲ ಪಾಪ ಏನಿದೆಯೋ ಅದನ್ನು ಪ್ರಾಣ ಹೋದ್ರನು ಮಾಡಿ. ಯಾವುದ್ರಿ? ಇದು ನೈಷ್ಠಿಕ ಏನಿದೆ ಇದು ನಿಜವಾಗಿ ಚತುರ್ಥ ಗುಣಸ್ಥಾನ ದಾಟಿ ಪಂಚಮ ಗುಣಸ್ಥಾನ ಬರೋಕ್ಕಿಂತ ಮುಂಚಿನ ಮಾತಿದೆ ನೋಡ್ರಿ. ಮಿಥ್ಯಾತ್ವ ಹೊರಟು ಹೋಗಿದೆ, ಅನಂತಾನುಬಂಧಿ ಹೊರಟು ಹೋಗಿದೆ, ಅಪ್ರತ್ಯಾಖ್ಯಾನಾವರಣ ಕ್ಷಯಕರಣ ಏನು ಪ್ರವೃತ್ತಿ ಇದೆಯಲ್ಲ, ಕ್ಷಯಕರಣ ಒಳಗಿಂದ ಸಾಧನ ಕ್ಷಯಕರಣ ಅದೇನಿದೆ ಅದು ನೈಷ್ಠಿಕ ಶ್ರಾವಕನನ್ನ ಸೂಚಿಸ್ತಿದ್ದಾರೆ. ಇನ್ನು ನೀವು ಸಾಧಕ ಶ್ರಾವಕ ಏನು ಹೇಳಿದ್ರಲ್ಲ, ಅದು ಪಂಚಮ ಗುಣಸ್ಥಾನದ ಉಲ್ಲಂಘನೆ ಮಾಡುವಂಥ ಯಾವ ಸಿದ್ಧತೆ ಒಳಗಡೆ ನಡೆದಿದೆ ಅಲ್ಲ, ಅದು ಸಾಧಕ ಶ್ರಾವಕ. ಪಾಕ್ಷಿಕ, ನೈಷ್ಠಿಕ, ಸಾಧಕ. ಪಾಕ್ಷಿಕನಿಗೆ ಸಮ್ಯಕ್ತ್ವದ ಅವಕಾಶ ಇದೆ ರೀ. ಸಮ್ಯಕ್ತ್ವದ ಮಾರ್ಗ ಪ್ರಶಸ್ತ ಇದೆ. ಸಮ್ಯಕ್ ದರ್ಶನದ ಮಾರ್ಗ ಪ್ರಶಸ್ತ ಮಾಡಿಕೊಳ್ಳುವಂಥ ಯಾವ ಒಂದು ಒಳಗಡೆ ಶ್ರದ್ಧೆ ಇದೆ ಅದು ಏನಿದೆ ಪಾಕ್ಷಿಕ ಶ್ರಾವಕನ ಲಕ್ಷಣ ಇದೆ. ಪಾಕ್ಷಿಕ ಶ್ರಾವಕ ಕರ್ಮದ ಅಪೇಕ್ಷಾದಿಂದ ಹೇಳಿದ್ರ ಮಿಥ್ಯಾತ್ವದ ಕ್ಷಯಕರಣ ಇದೆ ಪಾಕ್ಷಿಕ ಶ್ರಾವಕ. ನೈಷ್ಠಿಕ ಶ್ರಾವಕ ಏನದನ್ನು ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಹೋಗಿದೆ, ಅಪ್ರತ್ಯಾಖ್ಯಾನಾವರಣದ ಕ್ಷಯಕರಣ ಸಾಧನೆ ನಡೆದಂತೆ ಇದ್ದೀರಿ. ಇನ್ನು ಸಾಧಕ ಏನದನ್ನು ಅವನು ನಿಜವಾಗಿನ ಐದನೇ ಗುಣಸ್ಥಾನದೊಳಗೆ ನಿಂತಿದನ್ರಿ, ಶ್ರಾವಕ ಅವಸ್ಥೆಯೊಳಗೆ ಅದನ್ರಿ. ಆದ್ರೆ ಅವನಿಗೆ ಮುನಿಯೋಗ್ಯ ಸಾಧನೆ ಒಳಗಡೆ ನಡೆದಂತೆ ಇದೆ. ಯಾವಾಗ ಬಿಡ್ತಾನೋ ಗೊತ್ತಿಲ್ಲ. ಗೃಹಸ್ಥಾವಸ್ಥೆಯನ್ನ ಯಾವಾಗ ದಾಂಟ್ತಾನೋ. ಇದಕ್ಕೆ ಶಬ್ದ ತಮಗೆ ಬೇಕಾಗಿದ್ರ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ ಹೇಗಿದೆಯಲ್ಲ ಹಾಗೆ ಸಾಧಕ ಶ್ರಾವಕ ಅರ್ಥಾತ್ ಶ್ರಾವಕ ಅದನು, ಆದ್ರೆ ಮುನಿ ಧರ್ಮದ ಸನ್ಮುಖ ಅದ ಅವ ಸಾಧಕ ಶ್ರಾವಕ. ಈ ಮೂರನೂ ಇಲ್ಲ ಅಂತಂದ್ರ ನಾವೇನದೇವ್ರಿ ಜನ್ಮಧಾರಿ ಜೈನರೇ ಇರ್ಬೇಕಲ್ಲ. ಜನ್ಮಧಾರಿ ಜೈನನಿಗೆ ಕೂಡ ಜನ್ಮತಃನ ಇರೋದಿಲ್ಲ. ಏನ? ರಾತ್ರಿ ಭೋಜನ, ಕಂದಮೂಲದ ಗ್ರಹಣ. ಜನ್ಮಧಾರಿ ಜೈನನಿಗೆ ಇರೋದಿಲ್ರಿ. ಅವರಂತೂ ಮೂವರು ಶ್ರಾವಕರದಾರ್ರಿ. ಪಾಕ್ಷಿಕ, ನೈಷ್ಠಿಕ, ಸಾಧಕ ಅವರು ಶ್ರಾವಕರದಾರ. ಜನ್ಮಧಾರಿ ಜೈನನಿಗೆ ಮಾಂಸಾಹಾರ ಇರುವುದಿಲ್ರಿ. ಮಾಂಸಾಹಾರ ಅಷ್ಟೇ ಅಲ್ಲ, 5 ಪ್ರಕಾರದ ಅಭಕ್ಷಿ ಇರುವುದಿಲ್ಲ ನೋಡ್ರಿ. ಜೈನ ಮನೆಗಳಲ್ಲಿ ಇರೋದನ್ನೇ ಇಲ್ರಿ. 5 ಪ್ರಕಾರ ತ್ರಸಘಾತಿ ಮೂಲ, ಬಹುಘಾತಿ ಮೂಲ. ಏನದ ನೋಡ್ರಿ, ಇರೋದನ್ನೇ ಇಲ್ಲ. ಅದು ಜನ್ಮಧಾರಿ. ಹಾಗೆ ಅವ ಇರೋದನ್ನೇ ಇಲ್ಲ ಅಂಥೇಳೇನ ಅವ ಭಾವಧಾರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಜನ್ಮ ಜೈನ ಕುಲದೊಳಗಾದ್ರೂ ಕೂಡ ಇತರರ ಹಾಗೇನೆ ಇದ್ದ ಅಂತಂದ್ರೆ ಅವು ಭಾವಧಾರಿ ಜೈನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಭಾವಧಾರಿದ ಅರ್ಥ ಬರೀ 4ನೇ ಗುಣಸ್ಥಾನ. ನಾಮಧಾರಿನೂ ಆಗುದಿಲ್ರಿ. ನಾಮಧಾರಿ ಆಗಬೇಕಾದ್ರೆ ಏನು ಬೇಕು? ಜೈನಾಚಾರದ ಕುರಿತಾಗಿ ಸಂಪೂರ್ಣ ಶ್ರದ್ಧೆ. ವಿದೇಶದೊಳಗೆ ಹೋಗಿ ನೆಲೆಸೋದ, ರಾತ್ರಿ ಯಾವಾಗಂದ್ರೆ ಅವಾಗ ತಿನ್ನೋದ, ಇವೆಲ್ಲ ಏನು ನೋಡ್ರಿ ನಾಮಧಾರಿಯೊಳಗೆ ಬರ್ತಾವೋ ಜನ್ಮಧಾರಿಯೊಳಗೆ ಬರ್ತಾವೋ. ಇಂದು ವಿಚಾರ ಮಾಡೋದು ಮತ್ತು ಪ್ರತಿಪಾದನೆ ಮಾಡೋದಕ್ಕೆ ಕಷ್ಟ ಆಗಿ ನಿಜವಾಗಿ. ಯಾವ ಆಗಮದ ಆಧಾರದಿಂದ ಹೇಳ್ಬೋದು ಅವು ಕೇಳಲಿಕ್ಕೆ ಸುಲಭ.
ಆದರೆ ಇವೇನದವಲ್ಲ ಪ್ರತ್ಯಕ್ಷ ಜೀವನದ ಆಧಾರದಿಂದ ಅವು ನಿಜವಾಗಿ ಕೇಳಲಿಕ್ಕೆ ಸುಲಭಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದ್ರೆ ಇಲ್ಲಿ ಹೇಳೋದು ಒಂದಾಗ್ತಿದೆ, ಅಲ್ಲಿ ನೋಡೋದು ಒಂದಾಗ್ತಿದೆ. ಜೈನ ಅನ್ನೋದನ್ನೇ ಯಾರಿಗೆ ಗೊತ್ತಿಲ್ಲ. ಅರೆ ಒಳಗಡೆ ಜೈನತ್ವದ ಒಂದು ವಿಶೇಷ ವಿಶೇಷ ಏನಿರ್ತಿದೆ ಅಂತಂದ್ರೆ ಒಳಗಡೆ ಭಾವದೊಳಗೆ ಸಂಚಾರ ಇರ್ತಿದೆ. ಭಾವದೊಳಗ ಒಂದು ವಿಶೇಷ, ಬೇರೆ ಶಬ್ದದಿಂದ ಹೇಳಬೇಕಾದ್ರೆ ಅದೊಂದು ವಿಶಿಷ್ಟ ರೋಮಾಂಚನ ಇದೆ ರೀ ನನಗನ್ಸೋ ಮಟ್ಟಿಗೆ. ಜೈನ ಕುಲದೊಳಗೆ ಹುಟ್ಟಿದವ್ರದ ಅದೊಂದು ವಿಶಿಷ್ಟ ರೋಮಾಂಚನ ಇದೆ. ಒಂದು ಉದಾಹರಣೆ ಹೇಳ್ತಾರೆ. ನಾವು ಒಂದು ರಿಕ್ಷಾ ಸ್ಟ್ಯಾಂಡ್ ಹೋಗಿದ್ದೆ. ನಮ್ಮ ಭೂಷಣ 3-7 ದಿವಸ ಇರ್ಬೇಕು. ಘಟನಾ ನೆನಪು ಬಂತ ನಮ್ಗೆ. ಹೆಂಗಿರ್ತಾವ ಜನ್ಮ ಆ ಒಂದು ದೊಡ್ಡ ಒಂದು ಇಲಿಗೆ ಮುಸಲ್ರು ಎಲ್ಲರೂ ರಿಕ್ಷಾದವ್ರ ಅದು ತ್ರಾಸ ಕೊಡತ್ತೀರ. ನನಗೆ ಕೇಳುವಾಗ ಬಿಚ್ಚ ಕಾಕ ಮಾಡಕ್ಕೆ ನಾವು ಹೋದ್ರೆ ಅವ್ರಿಗೆ ಬಳಿ ನಾನು ನಿಧಾನ ಮಾಡೋರಿಲ್ಲ. ಹೋಗಿ ಅವ್ನು ಹಗ್ಗ ಬಿಚ್ಚ ಬಂದ್ಬಿಟ್ಟು ಇಲ್ಲ ರಕ್ತಗತ ಇರ್ತಿದ್ದಾರೆ ಅದ. ಆದ್ರೆ ಅದನ್ನ ವಿಶೇಷ ಪ್ರಯತ್ನದಿಂದ ಮೆಟ್ಟಿ ನಿಲ್ಲತಾರ್ರಿ. ಇಲ್ದ ರಕ್ತಗತ ಇರ್ತಿದೆ ಅಹಿಂಸಾ ಭಾವ. ಜೈನ ಕುಲದಲ್ಲಿ ಹುಟ್ಟಿರುವಂತಹ ಜೀವರುಗಳಿಗೆ ರಕ್ತಗತನೇ ಇರ್ತಿದೆ. ಆದ್ರೆ ಅದನ್ನ ಯಾವ ಭಾಷ್ಯದ ಆಕರ್ಷಣೆನೋ ಯಾವ ವಿಪರೀತ ವಿದ್ಯೆನೋ ಅದರ ಬಲದಿಂದ ಪ್ರಯತ್ನಪೂರ್ವಕ ಮೆಟ್ಟಿ ನಿಲ್ಲುತ್ತಾರೆ. ಆದ್ರೆ ಸ್ವಾಭಾವಿಕ ಆ ಒಂದು ಭಾವ ಹಾಗೆ ಇರುವುದಿಲ್ಲ ರೀ ಜೈನ. ಅದಕ್ಕೊಂದು ವಿಶಿಷ್ಟ ರೋಮಾಂಚನ ಅಂತ ಹೇಳಿ ಹೇಳ್ತೆ ಜೈನತ್ವ ಅಂತಂದ್ರ. ಇಲ್ಲಿ ಹೇಳ್ತಾ ಇರುವ ಮಾತೇನಿದೆ, ನಿಜವಾಗಿ ನಮ್ದೇನು ಚರ್ಚೆ ನಡೆದಿತ್ತು, ಮಿಥ್ಯಾತ್ವ ಇದ್ರೆ ಇರಲಿ, ಅದಕ್ಕೆ ನಾವೇನು ಸ್ಪರ್ಶ ಮಾಡೋದು ಬೇಡ. ಇದ್ರೆ ಇರಲಿ, ಅದು ಇರಲಿ ಅನ್ನೋ ಉದಾರತೆನೂ ಬೇಕಿಲ್ಲ, ಅದರ ಕುರಿತು ಯಾವ ವಿಕಲ್ಪನ ಬೇಡ್ರಿ. ಆದರೆ ನಮ್ಮ ಜೀವನದೊಳಗಿಂದ ಜ್ಞಾನ ಏನು ಇದೆ, ಜ್ಞಾನ ದರ್ಶನ ಏನು ಪ್ರಗಟ ಇದೆ, ಜ್ಞಾನದ ಸಾಮರ್ಥ್ಯ ಏನು ಪ್ರಗಟ ಇದೆ, ಮತ್ತು ಭಾಗ್ಯದಿಂದ ಜಿನವಾಣಿಯ ಸಂಯೋಗ ಏನು ಆದದ್ದಿದೆ, ಅವು ಎರಡರ ಸುಮಧುರ ಮಿಲನದಿಂದ ಚಾರಿತ್ರದೊಳಗೆ ಸುಗಂಧ ಬರ್ತಾ ಇರ್ಬೇಕ್ರಿ. ಅದರಿಂದ ಸ್ವಯಂಗೆ ತೃಪ್ತಿ ಇರ್ಬೇಕ್ರಿ, ಬೇಸರ ಇರಬಾರ್ದು, ಭಾರ ಇರಬಾರ್ದು, ಸ್ವಯಂಕ ಆನಂದ ಇರ್ಬೇಕ್ರಿ, ತೃಪ್ತಿ ಇರ್ಬೇಕು. ಯಾವುದರಿಂದ? ಚರಿತದ ಸುಗಂಧ ಬೆರೆಸುವೆನೋ ಬರ್ತಿದೆ ಅಲ್ಲ, ಚಾರಿತ್ರದ ಸುಗಂಧ ಬೇಕ್ರಿ. ಆ ಸುಗಂಧದಿಂದ ತನಗೆ ಆಹ್ಲಾದ ಆಗ್ಬೇಕು, ಆನಂದ ಆಗ್ಬೇಕು, ಸಮಾಧಾನ ಆಗ್ಬೇಕು, ತೃಪ್ತಿ. ಅಯೋಗ್ಯ ನೋಟ, ಅಯೋಗ್ಯ ಶ್ರವಣ, ಅಯೋಗ್ಯ ವಚನ ಇವೇನದವು ಯಾವ ಕಾಲದಲ್ಲೂ ಮನುಷ್ಯನಿಗೆ ಯೋಗ್ಯ ಅಂದ್ರೆ. ಮನುಷ್ಯ ಜೀವನದೊಳಗೆ ಅವುಗಳದ್ದು ಬಹಳಷ್ಟು ಪ್ರವೇಶ ಆಗಬಾರ್ದ್ರೆ ಅಂಥೇಳಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಮಹಾತ್ಮ ಗಾಂಧಿ 3 ಮಂಗಗಳನ್ನು ಇಟ್ಕೊಂಡಿದ್ರು. ಬೇರೆಯ 3 ಬೆಕ್ಕಲ್ಲ, 3 ನಾಯಿ ಅಲ್ಲ, ಮಂಗನ ಯಾಕೆ ಇಟ್ಕೊಂಡ್ರೆ? ಮಧುಕರನ್ನ ಅತ್ಯಂತ ಚಂಚಲ ಇರ್ತಾವಲ್ಲ, ಮಾತ ತಕ್ಷಣ ಬರ್ತಿದ್ದಾರೆ, ಅಲ್ಲಿನ ಘಟನಾ ಕಾಣುವುದಿಲ್ಲ ಅಷ್ಟರೊಳಗನ. ಹೌದಿಲ್ಲ? ಮಾತು ಏನಾರ ಒಂದಿಷ್ಟು ಈ ಕಡೆ ತಕ್ಷಣ ನೋಡ್ಬೇಕಂತಿದ್ದಾರೆ. ಅರೆ ಏನಾದರೂ ಕೇಳೋದು, ಯಾವುದಾದ್ರೂ ಒಂದಿಷ್ಟು ಮನುಷ್ಯನೊಳಗೆ ಏನು ಬಂತು, ಎಷ್ಟು ಜನರನ್ನ ಕೇಳ್ತೇವ್ರಿ, ಏನಾಯ್ತು 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 ಏನಾಯ್ತು. ಯಾವುದೋ ಒಂದು ಸನ್ನಿವೇಶವನ್ನು ತಿಳ್ಕೊಳ್ಳೋದಿತ್ತು, ಗೊತ್ತಿಲ್ರಿಪ್ಪ ಅಂಥೇಳಿ ಹೇಳಿದ್ರ ಅವ್ರ ಸಲುವಾಗಿ ಒಂದ್ಸಲ ಬೇಸರ ಆಗ್ತಿದೆ ವಿನಃ ತನ್ನ ತಿಳ್ಕೊಳ್ಳುವ ಜಿಜ್ಞಾಸೆ ಕುರಿತು ಬೇಸರ ಆಗೋದಿಲ್ಲ. ಅದಕ್ಕೆ ಇವು 3ರ ಕುರಿತಾಗಿ ಮನುಷ್ಯನಲ್ಲಿ ಚಂಚಲತೆ ಬಹಳ ಇದೆ, ಮಂಗನ ಹಾಗೆ. ಅದಕ್ಕೆ ಮಂಗಗಳನ್ನ ಇಟ್ಟರು, ಒಂದಿದೆ ಬಾಯಿ ಮುಚ್ಕೊಂಡು. ಅರೆ ನಿಜವಾಗಿ ನಾನೀಗ 30 ವರ್ಷದ ಮೊದಲಿನಿಂದ ಹೇಳ್ತಾ ಇದ್ದೇನೆ, ಈ ನಾಲಿಗೆಗೆ 2 ಕೆಲಸ ಅದಾವ್ರಿ. ಒಂದು ರುಚಿ ನೋಡೋದ, ಒಂದು ಮಾತನಾಡೋದ.
ಒಂದು ನಾಲಿಗೆ ಎರಡು ಕೆಲಸ ಮಾಡ್ತಿದೆ. ಇವು ಎರಡು ಕೂಡಿ ಒಂದೇ ಕೇಳ್ತವೆ, ಇವು ಎರಡು ಕೂಡಿ ಒಂದೇ ನೋಡ್ತವೆ. ಆದ್ರೆ ಅದು ಒಂದೇ ಎರಡು ಕೆಲಸ ಮಾಡ್ತಿದೆ ಅಂದಮೇಲೆ ಎಷ್ಟು ಮಾತು ಅದಕ್ಕೆ ಹಚ್ಚಬೇಕು. ಮಾತಿಂದ ನಿಜವಾಗಿ ಎಷ್ಟು ಮಿತಿ ಬೇಕು ಅಂಥೇಳಿ ಭಾಷಾ ಸಮಿತಿ, ಸತ್ಯ ಅಣುವ್ರತ ಹೇಳಿದ್ರೆ, ಸತ್ಯ ಮಹಾವ್ರತ ಹೇಳಿದ್ರೆ, ಭಾಷಾ ಸಮಿತಿ ಹೇಳಿದ್ರೆ, ಕೊನೆಗೆ ಮೌನ ಹೇಳಿದ್ರೆ. ಒಂದು ಹಳೆ ಕನ್ನಡ ಪಿಕ್ಚರ್ದಾಗ ನಾಲ್ಗೆ ಮೇಲೆಲ್ಲ ಒಂದು ಹಾಡು ಇರ್ತಾವ್ರಿ. ಮೊದಲಿನೂ ಎಲ್ಲ ನೀತಿಪ್ರದ ಇದ್ದವ್ರಲ್ಲ, ಪಾಠ ಏನಾದರೂ ಜನರಿಗೆ ಒಂದು ಏನಾದರೂ ನೀತಿ ಪಾಠ ಕಲಿಸುವಂಥವು ಇದ್ದವ್ರಿ. ಅದೇ ಐತ್ರಿ, ಸರ್ವಜ್ಞ ಹೇಳಿದಲ್ಲ, ಸರ್ವಜ್ಞ ಕವಿ, ಮಾತಿ ನಿಮ್ ನಗೆ ನುಡಿಯು, ಮಾತಿ ನಿಮ್ ಹಗೆ ಒಲೆಯು. ಹಗೆ ಅಂದ್ರ ವೈರ. ಉತ್ತಮ ಕುಲದವ ಹೀನ ಕುಲದವ ಅನ್ನಿಸಿಕೊಳ್ತಾನೆ ಮಾತಿನಿಂದ. ಮಾತಿ ನಿಮ್ ನಗೆ, ಮಾತಿ ನಿಮ್ ನುಡಿ, ಒಂದು ಒಳ್ಳೆಯ ನುಡಿ ಮುತ್ತಿನಂಥದ್ದು. ಮಾತಿ ನಿಮ್ ನಗೆ ನುಡಿಯು, ಮಾತಿ ನಿಮ್ ಹಗೆ ಹೊಲೆಯು, ಮಾತಿ ನಿಮ್ ಸರ್ವ ಸಂಪದವು, ಲೋಕದೊಳಗೆ ಮಾತೇ ಮಾಣಿಕ್ಯ ಸರ್ವಜ್ಞ. ಹೇಳಿದ್ರೆ ಅಂದ್ರೆ ಕಾಲ ಕಾಲಕ್ಕೆ ಹೇಳಿ ಹೋಗಿದ್ದಾರೆ ನೀತಿಕಾರರ, ಕವಿಗಳ, ಸೂಕ್ತಿಕಾರರ ಎಲ್ಲ ಹೇಳಿ ಹೋಗಿದ್ದಾರೆ. ಆದ್ರೆ ಈ ಜೀವಕ್ಕೆ ಆ ಮಾತಿನ ಮೇಲೆ ಆಗಲಿ, ಆ ನೋಡುವಂಥ ನೋಡ್ಬೇಕನ್ನೋ ಚಪಲ. ಅರೆ ಯಾವುದ ಅವ್ಯಕ್ತ ಇದೆಯಲ್ಲ ಅದನ್ನು ನೋಡ್ಬೇಕನ್ನೋ ಚಪಲರೆ. ಹಾಗಾದ್ರೆ ಅನಾದಿ ಕಾಲದಿಂದ ನಿನ್ನ ಆತ್ಮ ಅವ್ಯಕ್ತ ಇದ್ದಾನಲ್ಲ, ಅವನನ್ನು ಪ್ರಕಟ ರೂಪದಿಂದ ದರ್ಶನ ಮಾಡುವ, ತಿಳಿದುಕೊಳ್ಳುವ ಚಪಲ ಯಾಕೆ ನಿನ್ನಲ್ಲೇ ಇಲ್ಲ? ಮಾತನಾಡೋದಿತ್ತಂತಂದ್ರೆ ಮಾರ್ಧನಿ ಬರುವಂಥ ಆತ್ಮನ ಜೊತೆಗೆ ಮಾತನಾಡಿ, ಒಳಗಿಂದ ಧ್ವನಿ ಬರಬೇಕು, ಮಾರ್ಧನಿ ಬರುವಂಥ ಮಾತು. ಅದಕ್ಕೆ ಆಡಿದರ ಹೋಯ್ತು, ಮುತ್ತು ಒಡೆದರ ಹೋಯ್ತು ಅಂಥೇಳಿ ಅದು ಕೂಡ ಒಂದು ಲೋಕ. ಮಾತು ಆಡಿದರ ಹೋಯ್ತು, ಅದರ ಬಗ್ಗೆ ನಂತರ ಎಷ್ಟೇ ಕ್ಷಮೆ ಕೇಳಿದರನು, ಏನೇ ಮಾಡಿದರನು, ಆ ಮಾತಿನ ಪ್ರಭಾವೇನು ಎದುರಿಗಿನ ಜೀವದ ಮೇಲೆ ಆದದ್ದು ಇದೆಯಲ್ಲ, ಅದನ್ನು ಅಳಿಸಾಕುವ ಸಾಧ್ಯ. ಅದರ ಸಲುವಾಗಿ ವಿಚಾರ ಮಾಡಿ ತೂಗಿ ನೋಡಿ ಮಾತಾಡಬೇಕು. ಆಮೇಲೆ ನೋಡೋದೇನಿದೆಯಲ್ಲ, ನೋಡೋದ್ರ ಬಗ್ಗೆನೂ ಬಹಳಷ್ಟು ಬಾರಿ ಹೇಳಿದನ್ನ ಪ್ರಾರಂಭದಿಂದನ. ಎಲ್ಲಿ ವೀತರಾಗ ಬಿಂಬವನ್ನು ನೋಡಿ ಶಾಂತಿಯ ರಸದ ಪಾನ ಮಾಡೋದಿರ್ತಿದೆ, ಅಲ್ಲಿ ಕಣ್ಣು ಮುಚ್ಚಿ ಜಪ ಮಾಡ್ತೀವಿ. ಭಗವನ್ ಮಂದಿರದೊಳಗೆ ಹೋದ ನಂತರ ಮತ್ತೆ ಎಲ್ಲಿ ನೋಡೋದಿರೋದೆಲ್ಲ ಸೊಸೆ ಹಾಲು ಕ್ಷಳು, ಅಚ್ಚಲ್ಲಳು ಇಚ್ಚಲ್ಲಳು, ಗ್ಲಾಸ್ ಒಡೆದಳು, ಅದನ್ನೇ ಎಷ್ಟು ನೋಡ್ತೇವೆ. ಈಗ ಮೊಬೈಲ್ ನೋಡೋದಂತೂ ಅಂದ ನನ್ನ ಕಥನದೊಳಗೆ ಇರಲಿಲ್ಲ. ಅದಂತೂ ಎಷ್ಟು ನಿಜವಾಗೇನ ವರ್ತಮಾನ ಜೀವನವನ್ನ, ಜ್ಞಾನ ಸಾಮರ್ಥ್ಯವನ್ನ, ಶರೀರ ಸಾಮರ್ಥ್ಯವನ್ನ, ಅರೆ ಗೌರವವನ್ನ, ಅಭಿಮಾನವನ್ನ ಎಲ್ಲವನ್ನೂ ಗಿಳಂಕೃತ ಮಾಡಿಬಿಟ್ಟಿದೆ. ಎಲ್ಲವನ್ನು, ತನ್ನ ಸ್ವಾಭಿಮಾನವನ್ನು ಕೂಡ ಯಾರೇನಂತಾರೆ ಅದರ ಕಡೆಗೆ ಗಮನವೇ ಇಲ್ಲ. ಬೈತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಅರೆ ಹೆತ್ತ ತಾಯಿ ಇದ್ರೂ ಕೂಡ ಅವಮಾನ ಮಾಡಿಸ್ಕೊಳ್ಳೋದೇನ್ರಿ? ಅದಕ್ಕೆ ಎಲ್ಲವನ್ನೂ ಗಿಳಂಕೃತ ಮಾಡಿರುವಂಥ ಆ ಮೊಬೈಲದಂತೂ ಮಾತೇ ಇಲ್ಲ. ಆದರೆ ಇಲ್ಲಿ ಭಗವಂತನ ಮಂದಿರದೊಳಗೆ ಹೋಗಿರೋ ವೇಳೆದೊಳಗೆ ಒಂದೇ ಒಂದು ಮಾಡಬೇಕು. ನೀವು ಒಂದು ಶಬ್ದವನ್ನು ಮಾತಾಡದಿದ್ರೂ, ಒಂದೂ ಅವರಿಗೆ ವಂದನ ರೂಪದ ಶಬ್ದವನ್ನು ಕೂಡ ಹೇಳದಿದ್ರೂ, ಬರೀ ಚಕ್ಷು ಇಂದ್ರಿಯದ ಮೂಲಕ ಕಣ್ತುಂಬ ಆ ವೀತರಾಗ ಶಾಂತ ಮೂರ್ತಿಯನ್ನ ಕಣ್ತುಂಬಿಕೊಂಡು ಬಂದರ, ಅದಿಲ್ಲಿ ಏನು ನೋಡಿದ್ರೂ ಅದು ಗಮನಕ್ಕೆ ಬರಬಾರ್ದು. ಯಾವುದ ಅದಲ್ಲ, ಇದ್ರಿ ಪ್ರತ್ಯಕ್ಷ ಯಾವುದಿದೆಯಲ್ಲ, ಕೆಟ್ಟಿದೆ, ಏನಾಗಿದೆ, ರೊಟ್ಟಿ ಸುಟ್ಟಿದೆ, ಅನ್ನ ಹೊತ್ತಿದೆ, ಸಾರು ಖಾರಾಗಿದೆ,
ಅದು ಗಮನಕ್ಕೆ ಬರಬಾರ್ದು. ಅಂಥ ಶಾಂತ ಮೂರ್ತಿ ಆ ಚಕ್ಷು ಇಂದ್ರಿಯದ ಮೂಲಕ ಹೃದಯದೊಳಗಿಲ್ಲ, ಸರ್ವಾಂಗದೊಳಗೆ ವ್ಯಾಪಿಸಿಬಿಡ. ಎಷ್ಟು ಸುಲಭ ಇದೆ ರೀ. ಈಗ ಹೇಳ್ರಿ, ಆತ್ಮಾನುಭೂತಿ ಕಠಿಣ ಇತ್ತು, ಬಿಟ್ಬಿಡೋಣ. ಇದೆಲ್ಲ ಎಷ್ಟು ಸುಲಭ ಇದೆ ರೀ. ವರ್ತಮಾನದೊಳಗೆ ಸುಖಿ ಆಗೋದು ಎಷ್ಟು ಸುಲಭ ಇದೆ. ಆದರೆ ಈ ಜೀವ ಪ್ರಯತ್ನಪೂರ್ವಕ ದುಃಖಿ ಆಗ್ತಾ ಇದ್ದಾನೆ. ಸುಖವನ್ನು ಏನು ಮಾಡ್ತಾ ಇದ್ದಾನೆ? ಶಿಟ್ಟಿನಿಂದ ಯಾವ ಪ್ರಕಾರ ಅವನ ಕಡೆ ನೋಡುವುದಿಲ್ಲಲ್ಲ. ಯಾವನೋ ಒಬ್ಬ ಕ್ರೋಧಿತ ಯಾವುದೋ ಒಂದು ಘಟನೆಯ ನಿಮಿತ್ತದಿಂದ ಹಾಗೆಯೇ ಆ ಸುಖದ ಕಡೆಗೆ ಬರೀ ನೋಡ್ತಾ ಇಲ್ಲ, ಅಷ್ಟೇ ಇಲ್ಲ, ಆ ಸುಖದ ಕಡೆಗೆ ಬೆನ್ನು ತಿರುವಿದನು, ಇಷ್ಟೇ ಇಲ್ಲ. ಆದ್ರೆ ಆ ಸುಖವನ್ನು ಸುಲಭವಾಗಿ ಹೆಜ್ಜೆ ಹೆಜ್ಜೆಗೆ ಲಭಿಸಬೇಕಾದಂಥ, ತನ್ನದೇ ಆದಂಥ ಅನುಭವದೊಳಗೆ ಬರಬೇಕಾದಂಥ, ಸಂಪೂರ್ಣ ತೃಪ್ತಪಡಿಸುವಂಥ ಆ ಸುಖವನ್ನು ಅತ್ಯಂತ ನಿರ್ದಯತೆಯಿಂದ ತುಳಿತಾ ಇದ್ದಾನ್ರಿ. ಬರೇ ನೋಡಲಿಲ್ಲ, ಇದು ಒಂದು ಪ್ರಕಾರದ ದ್ವೇಷ ಅನ್ನೋರೆ. ಅದರ ಕಡೆ ಬೆನ್ನು ಮಾಡಿದ, ಇದು ಅದಕ್ಕಿಂತ ತೀವ್ರ ದ್ವೇಷ ಅನ್ನೋರೆ. ಆದ್ರೆ ಅದನ್ನು ಅತ್ಯಂತ ನಿರ್ದಯತೆಯಿಂದ ತುಳಿತಾ ಇದ್ದಾನಲ್ಲ. ಯಾವುದನ್ನು? ಸುಂದರ ಜೀವನವನ್ನು, ಸುಖಮಯ ಜೀವನವನ್ನು, ಶಾಂತಿಯ ಅಮೃತದ ಪಾನ ಮಾಡುವಂಥ ಅವಸರವನ್ನು ಪ್ರತ್ಯಕ್ಷ ಕೈಯಾರೆ. ಯಾವ ಪ್ರಕಾರ? ಅದು ಒಂದು ಕಥೆ ಬರ್ತಿದೆ ಅಲ್ಲ, ಗುಬ್ಬಚ್ಚಿ ಹೇಳ್ತಿತ್ತು, ಯಾವುದಕ್ಕೆ ಮನೆ ಕಟ್ಕೊ ಅಂಥೇಳಿ ಮಂಗನಿಗೆ ಹೇಳ್ತಿತ್ತು. ಮಂಗನಿಗೆ ಹೇಳ್ತಿತ್ತಲ್ಲ, ನಿನಗೆ ಕೈ ಇದೆ, ಕಾಲಿದೆ, ಅಲ್ಲಿ ಎಲ್ಲೆಲ್ಲೋ ಹೋಗ್ಬೋದು ನೀ, ಮತ್ತು ಬೆಚ್ಚನೆಯ ಮನೆ ಕಟ್ಕೊಳ್ಳೋದಲ್ಲೇನಪ್ಪ ಅಂಥೇಳಿ ದಿನ ಹೇಳ್ತಿತ್ತು. ಹೌದು, ಕಟ್ಕೊಳ್ತೇನೆ ನಾನು, ನಿನ್ನ ಹಾಗೆ ಮನೆ ಕಟ್ಕೊಳ್ತೇನೆ ಅಂಥೇಳಿ ಇದು ಹೇಳ್ತಿತ್ತು. ಅದು ಪದೇ ಪದೇ ಹೇಳ್ಕತ್ತಾನೆ. ಇದು ಸಿಟ್ಟು ಬಂದು ಏನು ಮಾಡಿದ್ರಿ, ಅದರ ಮನೆಯೆಲ್ಲ ಧ್ವಂಸ ಮಾಡಿಬಿಟ್ಟು. ಅದೇ ಪ್ರಕಾರ ನಾವು ನಮ್ಮ ಸುಖಮಯ ಗ್ರಹದ ಬಗ್ಗೆ ಜ್ಞಾನಿ ಗುರುಗಳು ಹೇಳ್ತಾ ಇದ್ರನು ಆ ನನ್ನ ಮನೆಯನ್ನೇ ನಾನು ಧ್ವಂಸ ಮಾಡ್ತಾ ಇದ್ದೇನೆ ಪ್ರತಿ ಸಮಯಕ್ಕೆ. ಸುಖಿ ಆಗೋದು ಎಷ್ಟು ಸುಲಭ ಇದೆ ರೀ, ಎಷ್ಟು ಸುಲಭ ಇದೆ. ಅರೆ ಸಾಮಾನ್ಯವಾಗಿ ನೋಡಿದ್ರೆ ಇಂದಿನ ನಾವು ಯಾವಾಗ ಚಿಕ್ಕವರು 4 ವರ್ಷ 6 ವರ್ಷ ಇದ್ದೆವು, ಆ ವೇಳೆದೊಳಗಿನ ಶಾಂತಿಮಯ ಜೀವನ ಎಲ್ಲ ಎಲ್ಲಿ ಹೋಯ್ತು ರೀ, ಎಲ್ಲಿ ಹೋಯ್ತು? ಆಧುನಿಕ ಸುಖದ ಕಡೆಗೆ ಆಕರ್ಷಿತ ಆದಲ್ಲ. ಒಂದೇ ಒಂದು ಶಬ್ದ ನನಗೆ ಬಹಳ ಹಿಡಿಸ್ತಿದೆ. ಪಾಶ್ಚಿಮಾತ್ಯರ ಜೀವನ ಪದ್ಧತಿಗೆ ಇವು ಮೋಸ ಹೋದ್ರೆ. ಪಾಶ್ಚಿಮಾತ್ಯರ ಜೀವನ ಪದ್ಧತಿಗೆ ಮೋಸ ಹೋಗಿ ತನ್ನ ಶಾಂತಮಯ ಸಂತ ಸ್ವರೂಪ ಋಷಿ ಮುನಿಗಳ ಹೇಳಿರುವಂತಹ ಆಂತರ್ಯದ ಸಂಯಮಮಯ ಜ್ಞಾನಮಯ ಜೀವನಕ್ಕೆಲ್ಲ ತಿಲಾಂಜಲಿ ಕೊಟ್ಟು ಮುಗಿದೀತೇನ್ರಿ? ಇನ್ನೂ ಮುಗುದಿಲ್ಲ. ಹಾಗೆ ನಡೆದಿದ್ದೇನ ಏನ? ಸುಖವನ್ನ, ಸ್ವಾಧೀನ ಸುಖವನ್ನ ನಷ್ಟ ಭ್ರಷ್ಟಗೊಳಿಸುವಂಥ ವಿಜ್ಞಾನದ ಆವಿಷ್ಕಾರ ಇನ್ನೂ ನಡೆದಿದ್ದೇನೆ. ಸಾಧನೆಗಳ ಆವಿಷ್ಕಾರ ನಡೆದದ್ದೇ ಇದೆ. ಯಾವುದೋ ಒಂದು ಜಾಹೀರಾತು ಬರ್ತಿದೆ, ವಿಜ್ಞಾಪನೆ. ಏನ? ದೊಡ್ಡ ದೊಡ್ಡ ಮಿಕ್ಸರ್ ಬಳಸೋದ ಎಷ್ಟು ಕಷ್ಟ ಅಲ್ವಾ ಅಂತ. ಏನಿದೆ? ಯಾವ ಮಿಕ್ಸರನೇ ಇರಲಿಲ್ಲ ಆ ವೇಳೆದೊಳಗೆ. ಕಲ್ಲೊಳಗೆ ರುಬ್ಬೋದ, ಒರಳಲ್ಲಿ ರುಬ್ಬೋದ, ಕುಟಾನಿಯೊಳಗೆ ಕುಟ್ಟೋದ, ಎಷ್ಟು ಸುಲಭ ಇರ್ತಾರೆ ಅವರಿಗೆ. ಕಷ್ಟ ಅನ್ನಿಸಲೇ ಇಲ್ಲ ಅಂಥೇಳಿ ಅವ್ರದ್ದು ಆರೋಗ್ಯದ್ದು ಅವ್ರ ಕೈಯಿಂದ ತಿಂದವ್ರನ್ನು ಬಲಶಾಲಿಯಾಗಿ ಪರಿವಾರ ಶೀಲ ಧರ್ಮದ ರಕ್ಷಣೆ ಮಾಡಿದರ್ರಿ ಅವರ. ಈಗ ನೀವು ಏನೇನು ಮಾಡ್ತಾ ಇದ್ದೀರಲ್ಲ, ಅದರಿಂದ ಯಾರ ತಿಂದ ಬಲ ಪ್ರಾಪ್ತ ಮಾಡ್ಕೊಳ್ತಾರಲ್ಲ, ಅವರ ಬಲ ಬರೀ ಪ್ರಮಾದಕ್ಕೆ ಹೊರಟು. ಆಲಸ್ಯ. ವಿಚಾರ ಸ್ಪಷ್ಟ ಇದೆ, ಜೀವನ ಸ್ಪಷ್ಟ ಇದೆ ಅಂದ್ರೆ ನಾವು ಮತ್ತೆ ಹಿಂದೆ ಹೋಗ್ಬೇಕೇನ? ಭಾಳ ಹಿಂದೆ ಹೋಗ್ಬೇಕಾಗೋತ್ರಿ. 50 ವರ್ಷ ಅಲ್ಲ, 500 ವರ್ಷ ಅಲ್ಲ, ಎಷ್ಟು ಹಿಂದೆ ಹೋಗ್ಬೇಕಾಗೋದು? ಕಡಿಮೆ 2600 ವರ್ಷರೇ ಹಿಂದೆ ಹೋಗ್ಬೇಕಾಗುತ್ತೆ. ಮಹಾವೀರರ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ನಮಗೇನಾದರೂ ಒಂದಿಷ್ಟ ಸುಖದ ಗಂಧ ಬರೋ ಸಾಧ್ಯ ಇದೆ. ಇಲ್ದಿದ್ರೆ
ನಮಗೆ ಮುಂದಿನ ಹಾರೈಕೆ ಇತ್ತು ಅಂತಂದ್ರೆ ನಮ್ದು ನಿಯಮದಿಂದ ಷಟ್ಕಾಯಾನದ 6ನೇ ಕಾಲದ ಷಷ್ಟಮ ಕಾಲದ ಜೀವನ ನಮ್ಗೆ ಅಭೀಷ್ಟ ಇದೆ ಅಂಥೇಳಿ ಸಿದ್ಧ. ಇಲ್ಲಿ ಹೇಳ್ತಾ ಇರುವ ಮಾತೇನಿದೆ, ಪಾಪದ ವಿಚಾರ ಮಾತ್ರ ಬಿಡೋದಿದೆ ರೀ. ಹಾಗಾದ್ರೆ ಪಾಪದ ಕಾರ್ಯ ಮಾಡೋದೇನ? ಕಾರ್ಯ ಮಾಡುವ ಹಾಗೆ ಹೊರಗಡೆ ಸಾಮಾಜಿಕ ವ್ಯವಸ್ಥೆನೇ ಇಲ್ರಿ. ಇದೇನ್ರಿ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆನ ಕಾನೂನನ್ನ ಹಾಗೆ ಇಲ್ರಿ. ಬಸ್ ವಿಚಾರದೊಳಗೆ ಪಾಪದ ವಿಚಾರಗಳನ್ನು ಬಿಡುವುದರಿಂದ ಎಷ್ಟು ಲಾಭ ಆಗೋದಿದೆ. ಅದಕ್ಕೆ ಮತ್ತೊಂದು ಸಲ ಹೇಳ್ತೇನೋ, ಈ ಹೊಸ ವರ್ಷದ ದಿನದಂದು ಹೊಸದಾಗಿ ಉತ್ಪನ್ನವಾಗಿರುವಂಥ ಪ್ರಕಟ ಆಗ್ತಾ ಇರುವಂಥ ತತ್ವ ಇಷ್ಟ ಸ್ಪಷ್ಟ ಇದೆ. ಏನ? ನನ್ನ ಜೀವನದೊಳಗ ಅರೇ ಮಿಥ್ಯಾತ್ವದ ಸದ್ಭಾವದೊಳಗೆ ನಾನು ಯಾರಿದ್ದೇನೋ? ನಾನು ದೇಹ ಅಲ್ಲ, ಕರ್ಮದ ಕೈಗೊಂಬೆ ಅಲ್ಲ. ನಾನು ಯಾರಿದ್ದೇನೆ? ನಾನು ಜ್ಞಾನದರ್ಶನ ಸ್ವಭಾವಿಯಾದಂಥ ಅರೂಪಿ ಜೀವ ತತ್ವ ಇದ್ದೇನೆ. ಹೌದೇನಲ್ರಿ? ಹಾಗಾದ್ರೆ ನನ್ನ ಜೀವನದೊಳಗೆ ಮಿಥ್ಯಾತ್ವದ ಸದ್ಭಾವ ಇದ್ರೂ ನನ್ನ ಜೀವನದೊಳಗೆ ಇದೆ ಅಲ್ರಿ? ಅದ ಇದೆ ಅಲ್ರಿ? ಇಲ್ಲವೇ ಇಲ್ಲ. ನನ್ನ ಬುದ್ಧಿಯೊಳಗ ಆಗಮದ ಅಭ್ಯಾಸದಿಂದ ಅದರದ್ದು ಪರಿಚಯ ಆಗಿದೆ ಅಷ್ಟೇ. ಮಿಥ್ಯಾತ್ವ ಇದ್ರೆ ಇರಲಿ, ಆಗಮದ ಶಬ್ದ ಇದೆ, ಅದು ಬಿಟ್ಟು ಬಿಡೋಣ ರೀ. ಹೌದೇನಿಲ್ರಿ? ಮಿಥ್ಯಾತ್ವ ಶಬ್ದವನ್ನು ಬಿಟ್ಟು ಬಿಡೋಣ. ಬರೀ ನನ್ನ ಜೀವನದೊಳಗ ಇಂದ ಮಹಾಭಾಗ್ಯದಿಂದ ಯಾವ ಜನವಾಣಿಯ ಸಂಯೋಗ ಆದದ್ದಿದೆಯೋ ಮತ್ತು ನನ್ನಲ್ಲೇ ಯೋಗ್ಯತೆಯ ಅನುಸಾರ ಅದರ ಕುರಿತು ರುಚಿ ಇದೆ ಅಲ್ಲ, ಇವು ಎರಡರ ಸುಮಧುರ ಮಿಲನದಿಂದ ನಮ್ಮಲ್ಲಿ ಚಾರಿತ್ರ ರೂಪಿ ಸುಂದರ ಸಂತಾನದ ಉತ್ಪತ್ತಿ ಆಗಬೇಕು. ಆ ಚಾರಿತ್ರ ಯಾವುದ? ಅದು ಮಿಥ್ಯಾತ್ವವನ್ನು ನಾಶ ಮಾಡುವುದರಲ್ಲೂ ಪ್ರಮುಖ ಕಾರ್ಯ ಮಾಡಬೇಕು. ಧನ್ಯವಾದಂಥ ಶ್ರಾವಕ ದಶೆಯನೂ ಆಧಾರ ಆಗಬೇಕು. ಮತ್ತು ದಿವ್ಯ ಭವ್ಯವಾದಂಥ ಮುನಿ ದಶೆ ಅದರದ್ದು ಧ್ಯೇಯ ಇರಬೇಕು. ಆಗ್ತಿದೇನಿಲ್ರಿ? ಅದಕ್ಕೆ ಇಂದಿನ ತನಕ ಏನು ಹೋಯ್ತು ನನ್ನ ಜೊತೆ ಇದ್ದವ್ರು ಏನು ಮಾಡ್ತಾ ಇದ್ದಾರೋ ಮಾಡಲಿರಿ. ಅವರೆಲ್ಲ ಸ್ವತಂತ್ರ ಇದ್ದಾರೆ. ನನ್ನವರು ಇಲ್ಲವೇ ಇಲ್ಲ. ಅವರು ಇದ್ದಾರೇನ? ಹೇಳ್ರಿ ಮಧುಕರನ್ನ. ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ, ಈ ಜಗದಿ ನನ್ನದೇನೂ ಇಲ್ಲ. ಒಂದು ಸಲ ಆ ವಿದೇಹಿನಾಥ ಶ್ರೀಮಂಧರ ಸ್ವಾಮಿಯ ದಿವ್ಯಧ್ವನಿಯ ಸಾರೇನಿದೆ ಅಲ್ಲ, ನಮ್ಮ ಕುಂದು ದೇವರ ಇದರ ಅನುಸಾರ ಚರಣಾನುಯೋಗ ಸೂಚಕ ಚೂಲಿಕೆಯ ಕಲಶದಂಥ ಗಾಥೆ ಇದೆ. ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ, ಈ ಜಗದಿ ನನ್ನದೇನೂ ಇಲ್ಲ. ವಚನದಿಂದೋ ಶ್ರದ್ಧೆಯಿಂದೋ ಅಥವಾ ವಾಸ್ತವದಲ್ಲಿ ಪರವು ನನ್ನದಿಲ್ಲ. ವಚನದಿಂದ ಹೇಳೋದಿದೆ, ಅದರ ಮೇಲೆ ಶ್ರದ್ಧಾ ಮಾಡಿದರೆ ಸತ್ಯ ಇದೆ. ವಾಸ್ತವದಲ್ಲಿದೆ ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ ಅಂಥೇಳಿ ಸಾಕಷ್ಟು ಅನ್ಯ ಜಡಚೇತನಗಳ ಪ್ರಬಲ ಪುರುಷಾರ್ಥದಿಂದ ಪ್ರಯತ್ನದಿಂದ ಕೂಡ ನಾನು ಇಲ್ಲಿ ಉಳಿಯೋರು ಸಾಧ್ಯ ಇಲ್ಲ. ಇದೆ ಅಂದ್ರೆ ಅನೇಕರ ಭಾವನೆ ಭಾವಿಸ್ತಾರೆ, ಪ್ರಯತ್ನ ಮಾಡ್ತಾರೆ, ಔಷಧಾದಿ ಜಡದ ಪ್ರಯೋಗ ಮಾಡ್ತಾರೆ. ಆದರೆ ನಾನು ಅನ್ಯದವ ಇಲ್ಲ ಅಂಥೇಳಿ ಅವರು ಯಾರ್ದೂ ಪ್ರಯತ್ನದಿಂದ ನಾನಿಲ್ಲಿ ಉಳಿಯೋರು ಸಾಧ್ಯ. ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ, ಈ ಜಗದೇ ನನ್ನದೇನೂ ಇಲ್ಲ. ಬರೀ ಇಷ್ಟೇ ರೀ. 3 ಶಬ್ದ ರತ್ನತ್ರಯಕ್ಕೆ ಬೀಜ ಇದೆ. ಏನಿದೆ? ಇದರಿಂದ ಮಿಥ್ಯಾತ್ವ ಹೋಗ್ತಿದೆ. ಅದು ನನಗೆ ಸಂಬಂಧಿಸಿದ ವಿಷಯನೇ ಅಲ್ಲ. ಇದ್ರೆ ಇರಲಿ, ಹೋದ್ರೆ ಹೋಗ್ಲಿ, ನನ್ನಲ್ಲೇ ಅದು ಇಲ್ಲ. ಅದಕ್ಕೆ ಇಂದಿನ ಶುಭ ಸಂದೇಶ ಏನ ಅಂತಂದ್ರೆ,
ನಮ್ಮ ಇಡೀ ದಿವಸದ 24 ಗಂಟೆ ಅದಾವಲ್ಲ, ಅದರೊಳಗೆ 4 ವಿಭಾಗ ಮಾಡ್ರಿ, 4 ಮಾಡ್ರಿ, ಅಥವಾ 10 ಮಾಡ್ರಿ, ಅಥವಾ 20 ಮಾಡ್ರಿ. 24 ಮಾಡ್ಬಹುದಲ್ಲ? 24 ಗಂಟೆಯ ದಿವಸವನ್ನ 24 ವಿಭಾಗ ಮಾಡಬಹುದು. ಅದರೊಳಗೆ 1 ಗಂಟೆ ಮಿಥ್ಯಾತ್ವ ತನ್ನಷ್ಟಕ್ಕೆ ತಾನೇ ಕೃಶ ಆಗುವಂಥ ಉದ್ಯಮ ಜ್ಞಾನದೊಳಗೆ ಮಾಡೋದು. ಮಿಥ್ಯಾತ್ವ ಅಂಥೇಳಿ ಏನು ಹೇಳ್ತಾರಲ್ಲ, ಸರ್ವಜ್ಞ ಪ್ರಭು ಹೇಳಿದಾರಂದ್ಮೇಲೆ ಅದನ್ನು ಅಲ್ಲಗಳಿಲಿಕ್ಕೂ ಬರುವುದಿಲ್ಲ, ಹೌದೇನಿಲ್ರಿ? ಅದು ಇದೆ, ಇರಲಿಲ್ಲ. ಆದ್ರೆ ಅದನ್ನು ಕೃಶಗೊಳಿಸುವಂಥ ಕಾರ್ಯ ಜ್ಞಾನಾಭ್ಯಾಸದೊಳಗೆ 1 ಗಂಟೆ ರೀ. 24 ಭಾಗ ಮಾಡಿದೆವು ನಾವು. 1 ಗಂಟೆ ಅದನ್ನೆಲ್ಲ ಶ್ರಾವಕೋತ್ತಮ ಅಥವಾ ಶ್ರಾವಕ ಅಥವಾ ಗೃಹಸ್ಥಾವಸ್ಥೆಯಲ್ಲಿದ್ದುಕೊಂಡು ಮುಕ್ತಿಗೆ ಲಂಘಿಸುವ ಧ್ಯೇಯ ಇಟ್ಟುಕೊಂಡಿದ್ದಾನಲ್ಲ, ಅಂಥವನ ಜೀವನದಲ್ಲಿ ಇರುವಂಥ ಶುಭಾಚಾರ 1 ಗಂಟೆ. 1 ಗಂಟೆ ಯಾವಾಗ ಮಾಡೋದದ? ಅರೆ ಸಮಯ ಯಾವಾಗ ಈಗೊಂದು 2 ಸಮಯ ಆಯಿತು, ಮತ್ತೊಂದು 2 ಕ್ಷಣ ಆಯಿತು, ಆಗ್ಬೋದೇನಿಲ್ಲ. ಈಗ 1 ಗಂಟೆ ಎಲ್ಲ ಸೇರಿ 1 ಗಂಟೆ. ಆಮೇಲೆ 1 ಗಂಟೆ ಮುನಿ ಜೀವನದ ಸಾಧನೆಯ ಅಭ್ಯಾಸ ಕೂಡ ನಮ್ಮಲ್ಲಿ ಸುಲಭವಾಗಿ ಆಗ್ತಿದೆ. ಅದು ಆಗಮ ಹಿಡ್ಕೊಂಡು ಕೂತಿರುವಾಗಿರ್ಬೋದು, ಸಾಮಾಯಿಕನ್ನು ವೇಳೆದೊಳಗಿರ್ಬೋದು, ಜಪ ಮಾಡುವ ವೇಳೆದೊಳಗಿರ್ಬೋದು, ಊಟ ಮಾಡುವ ವೇಳೆದೊಳಗೂ ಕೂಡ ಇರ್ಬೋದು. ಅರೇ ಮುನಿ ಭಗವಂತರ ಆಹಾರ ಯಾವ ಪ್ರಕಾರ ಪಾಣಿ ಪಾತ್ರದೊಳಗೆ ತಗೊಳ್ತಾರೆ, ಒಂದಿಷ್ಟು ವಿಚಾರ ಬಂತು ಅಂತಂದ್ರೆ ಆ ಭಾವಕ್ಕೆ ಅನುಮೋದನ ಆಯಿತು ಅಥವಾ ಇಲ್ರಿ? ಮುನಿ ಭಾವಕ್ಕೆ, ಮುನಿಯ ಸಾಧನೆಗೆ, ಮುನಿ ಜೀವನಕ್ಕೆ ಅನುಮೋದನ ಆಯ್ತಲ್ಲ. ಮಲ್ಕೊಳ್ಳೋ ವೇಳೆದೊಳಗ ಈ ಗಾದಿ ಇನ್ನು ಎಷ್ಟು ದಿವಸ ನಿನಗ ಅಲ್ಲಿ ಕಾನನದೊಳಗೆ ಮಲ್ಕೊಳ್ಳೋದಿದೆ ನಿನಗೆ, ಅದು ಎಷ್ಟ ಕೆಲ ಸಮಯ ಮಾತ್ರವೇ. ಇರುಳ ಕೊನೆಯಲ್ಲಿ ಪವಡಿಸುತ್ತ ಕೆಲ ಸಮಯ ಮಾತ್ರವೇ ನಿದ್ರೆ ಹೋಗುವುದು. ಅಂಥ ಜೀವನ ಯಾವಾಗ ಬರೋದ ಅಂಥೇಳಿ ಅಲ್ಲಿ ಮಲಗಿರೋ ವೇಳೆದೊಳಗೆ ಬರೋ ಸಾಧ್ಯ ಇದೆ. ಅಲ್ಲಿ ಅನುಮೋದನ ಆಯ್ತ್ರಿ. ಹೀಗೆ ಅನುಮೋದನ ಆಗನ ಯಾವುದೋ ನೀರಸ ಅನಿಷ್ಟ ಭೋಜನ ಬರ್ತಿದೆ, ಆ ವೇಳೆದೊಳಗ ಇದು ಲಕ್ಷಕ್ಕನ ಬರದೇ ಇರುವಂಥ ದಿವ್ಯ ಭವ್ಯ ಜೀವನ ನಂದೇ ಯಾವಾಗ ಆಗೋದ, ನಂದಾಗಬೇಕು ಅನ್ನುವ ಭಾವರೂಪದ ಅನುಮೋದನ. ಇಂಥವು ಸೇರಿ ಸ್ವಲ್ಪ ಸೇರನ ಈ ನಿಕೃಷ್ಟವಾದಂಥ ಪರಾಧೀನವಾದಂಥ ಕರ್ಮದ ಪರವಶ ಇರುವಂಥ ಜನ್ಮ ಮರಣದ ಚಕ್ರದೊಳಗೆ ಸಿಲುಕಿಕೊಳ್ಳಬೇಕಾದಂಥ ಜೀವನ ಒಂದು ದಿವಸ ಬಿಟ್ಟು ಸಣ್ಣ ಅನುಮೋದನ, ಧರ್ಮಕ್ಕೆ ಅನುಮೋದನ, ಸಾಧಕ ಜೀವನಕ್ಕೆ ಅನುಮೋದನ. ಅರೆ ಭೋಗದ ಅನುಮೋದನ ಭಾಳ ಮಾಡಿ ಆಯ್ತ್ರಿ. ಭೋಗ ಇಲ್ಲದೆ ಇರುವ ವೇಳೆದೊಳಗೆ ಭೋಗಿಸಿದ್ದು ಆಯಿತು, ಭೋಗ ಇಲ್ಲದೆ ಇರುವ ವೇಳೆದೊಳಗೆ ಭೋಗದ ಅನುಮೋದನ ಮಾಡಿದ್ದು ಆಯಿತು. ಅದ ಚಿರು ಪರಿಚಿತಿ ಇದೆ. ಪಾಪ ಮಾಡುವ ಪ್ರಸಂಗ ಇಲ್ದಿದ್ರೂ ಪಾಪದ ವಿಚಾರ ತಂದುಕೊಂಡನೂ ಆಯಿತು, ಪಾಪ ಮಾಡುವ ಯೋಗ ಸಾಮರ್ಥ್ಯ ಇಲ್ಲದಿದ್ರೂ ಪಾಪದ ಅನುಮೋದನ ಮಾಡೇನೋ ಆಯ್ತ್ರಿ. ಆಯ್ತಲ್ಲ, ಪಾಪ ಮಾಡುವ ಸಾಮರ್ಥ್ಯ ಇಲ್ಲ, ಆದರೆ ಪಾಪದ ಅನುಮೋದನ. ಪಾಪ ಪರಿಣಾಮ ಬರುವ ಅವಶ್ಯಕತೆ ಇಲ್ಲ, ಆದರೆ ಬೇಕಾದಷ್ಟು ಬಂದದ್ದು ಬಿಟ್ಟು ಬಿಡೋದ್ರಿ. ಇನ್ನು ಹೊಸ ಜೀವನ ಏನಾದರೂ ಶುರು ಆಗಬೇಕಾಯಿತು ಅಂತಂದ್ರೆ ಇವತ್ತು ಚೈತ್ರ ಶುದ್ಧ ಪ್ರತಿಪದ. ಚೈತ್ರ ಇದೇನಿದೆ ರೀ, ಹೊಸ ತಿಂಗಳು ಇದೆ ರೀ. ಪ್ರತಿಪದ ಇದು ಹೊಸ ತಿಥಿ ಇದೆ ರೀ. ಹಾಗಾದ್ರೆ ನಮ್ಮ ಜೀವನದೊಳಗೆ ಹೊಸದೇನಾದರೂ ಬರೋದು, ತಂದುಕೊಳ್ಳೋದು ಇಚ್ಛೆ ಇತ್ತು ಅಂತಂದ್ರೆ ಮುನಿಯೋಗ್ಯ ಭಾವನೆ ನಮ್ಮ ಜೀವನದೊಳಗ ಒಂದು ದಿವಸದ ಸಮಯದೊಳಗೆ 10 ಬಾರಿ ಅನೇಕ ಬಾರಿ ಬರ್ಬೇಕ್ರಿ. ಶ್ರಾವಕೋತ್ತಮನ ಜೀವನ ಅರೆ ನಿಂತಿದ್ದಾನೆ ಗ್ರಹದೊಳಗ, ಆದ್ರೆ ಅವನ ದೃಷ್ಟಿ ಇದೆ ಸಿದ್ಧ ಸದನದೊಳಗ. ಅಂಥ ಜೀವನ ಬಹಳಷ್ಟು ಸಮಯ ಆಗಬೇಕು ವರ್ತಮಾನದ ಒಂದು ದಿವಸದೊಳಗೆ. ಮತ್ತು ಮಿಥ್ಯಾತ್ವದ ಕ್ಷಯ ತನ್ನಷ್ಟಕ್ಕೆ ತಾನೇ ಆಗಿ ಹೋಗುವಂಥ ಜ್ಞಾನದ ದೃಢತೆ
ಬಹಳಷ್ಟು ಸಮಯ ಆಗಬೇಕು. ಹೀಗಾಯಿತು ಅಂತಂದ್ರೆ ಅದು ಹೊಸ ಜೀವನ ಇದೆ. ಬಟ್ಟೆ ತಗೊಳ್ಬೇಕು, ಚಿನ್ನ ತಗೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಸೈಟ್ ತಗೊಳ್ಬೇಕು, ಖರೀದಿ ಪತ್ರ ಮಾಡಬೇಕು, ಹೊಸ ಇವತ್ತಿನ ದಿವಸ ಮಾಡ್ತಾರಲ್ಲ, ಶುಭ ದಿವಸ ಇದೆ ರೀ. ಆದ್ರೆ ಅವೆಲ್ಲ ನಮ್ಮ ಜೀವನಕ್ಕೆ ಅಶುಭ ಅದಾವ್ರಿ. ಮಾನವ ಜೀವನಕ್ಕೆ ಅಥವಾ ಆತ್ಮ ಕಲ್ಯಾಣಕ್ಕೆ ಅಶುಭಕಾರಿ ಅದಾವ. ಅದಕ್ಕೆ ಏನಾದರೂ ಒಳ್ಳೆಯದು ಮಾಡೋದಿತ್ತು, ಹೊಸದು ಮಾಡೋದಿತ್ತು, ತನ್ನ ಜೀವನದೊಳಗೆ ಶುಭ ಕಾರ್ಯ ಮಾಡೋದಿತ್ತು ಅಂತಂದ್ರೆ ಸ್ವಾಧ್ಯಾಯ ಹೆಚ್ಚು ಮಾಡೋದು, ಫೋನ್ ಅಲ್ಪ ಸಮಯದೊಳಗೆ ಮುಗಿಸೋದು. ಅರೆ ನಾನು ಶತ್ರುವಿನ ಹಾಗೆ ಕಂಡ್ರೂ ಕೂಡ ನಿಮ್ಮ ಶತ್ರು ನೀವು ಆಗಬೇಡ್ರಿ ಅಂತೇಳಿ ಹೇಳ್ತಾ ಇದ್ದೇನೆ. ಇಷ್ಟ ಒಂದೇ ಮಾತನ್ನು 10 ಬಾರಿ ಮಾತಾಡಿ ಆನಂದಿಸೋದ್ರೊಳಗೆ ಏನೂ ಇರುವುದಿಲ್ಲ. ನಿಜವಾಗಿ ಫೋನಿನ ಉಪಯೋಗನೇ ಇಷ್ಟಿದೆ. ಪತ್ರದೊಳಗೆ ವಿಸ್ತಾರವಾಗಿ ಬರೆಯೋದಿರ್ತಿದೆ, ಸಂಕ್ಷಿಪ್ತದೊಳಗೆ ಮಾತಾಡಿ ಮುಗಿಸೋದಕ್ಕೆ ಫೋನ್ ಇದೆ. ಅದನ್ನು ಇಂದು ಎಷ್ಟು ವಿಸ್ತಾರ ಮಾಡ್ತಾ ಇದ್ದೀರಿ, ಅನಾವಶ್ಯಕರೇ. ಯಾವುದನ್ನು ಬಳಗಂತೇವೆ, ಯಾವುದನ್ನು ಸಂಬಂಧಿಕರಂತೇವೆ. ಅರೆ ನನ್ನ ಸಂಬಂಧಿಕರ ಅರ್ಹಂತ ಸಿದ್ಧರಿದ್ದಾರೆ, ಆತ್ಮಸಾಧಕ ಸಾಧುಗಳಿದ್ದಾರೆ, ಉಪಸರ್ಗ ವಿಜಯಿ ಸಾಧುಗಳಿದ್ದಾರೆ. ಅರೆ ಪರೀಶಗಳನ್ನು ಜಯಿಸುವಂಥ ಸಾಧುಗಳು ನನ್ನ ಸಂಬಂಧಿಕರಿದ್ದಾರೆ. ನರಕದಲ್ಲಿ ಕೂಡ ಭೇದ ವಿಜ್ಞಾನ ನಿರಂತರ ನಡೆಯುತ್ತಿರುವಂಥ ಸಮ್ಯಕ್ ದೃಷ್ಟಿ ನನ್ನ ಬಂಧುಗಳಿದ್ದಾರೆ. ಏನು ಮಾಡೋದು ಈ ಸಂಬಂಧಿಗಳನ್ನು ತಗೊಂಡ? ದುಃಖದ ಕಾರಣ ಇದ್ದಾರೆ, ದುಃಖದ ನಿಮಿತ್ತ ಇದ್ದಾರೆ. ಅದಕ್ಕೆ ಏನಾದರೂ ಹೊಸದು ಮಾಡೋದಿತ್ತು ಅಂತಂದ್ರೆ ಮೊಬೈಲ್ದ ಸಂಗತಿ ಸ್ವಲ್ಪ ಕಮ್ಮಿ ಮಾಡೋದು. 1 ಗಂಟೆ, ಯಾರು 24 ಗಂಟೆ ಅಥವಾ ನಿದ್ರಾವಸ್ಥೆಯನ್ನು ಹೊರತುಪಡಿಸಿ ನಿರಂತರ ಅದರ ಜೊತೆಗೆ ಇರೋದಿದೆಯಲ್ಲ, ಅದರೊಳಗನೆ ಕ್ರಿಮಿ ಆಗೋ ಪ್ರಸಂಗ ಬರ್ತಿದೆ ಭವಿಷ್ಯದೊಳಗೆ. ಜಿನವಾಣಿ ಎಂದೂ ಸುಳ್ಳಾಗುವುದಿಲ್ಲ. ಇವತ್ತು ಚೈತ್ರ ಶುದ್ಧ ಪ್ರತಿಪದೆಯ ದಿವಸ ಇನ್ನೊಂದು ಸಲ ಆ ದೃಷ್ಟಾಂತವನ್ನು ಸ್ಮರಿಸಿಕೊಳ್ಳೋದು. ಬೆಟ್ಟದ ಶಿಲೆಯ ಮೇಲೆ ಕಮಲ ಅರಳಬಹುದು, ಪಶ್ಚಿಮ ದಿಕ್ಕಿನಿಂದ ಸೂರ್ಯ ಉದಿಸಬಹುದು, ಸರ್ಪದ ಮುಖದಿಂದ ಅಮೃತ ಬರಬಹುದು. ಆದರೆ ಜಿನೇಂದ್ರ ಪ್ರಭುವಿನ ವಚನ ಎಂದೂ ಸುಳ್ಳಾಗುವ ಸಾಧ್ಯ. ಗಾಳಿಗೆ ಹಾರಿ ಹೋಗ್ಬೋದು, ಬರೀ ಅಳೆಗಾಡೋದಲ್ಲ. ಇಂಥ ಜಿನೇಂದ್ರ ಪ್ರಭುವಿನ ವಚನದ ಸಂಯೋಗ ಮಾಡುವಂಥ 1 ಗಂಟೆ ಮೊಬೈಲ್ ಇತ್ತು, 1 ಗಂಟೆ ಕಥೆ ಓದು, ಜೈನ್ ದರ್ಶನದ ಮನೋಮತಿ ಓದು, ಸಮ್ಯಕ್ತೋ ಸೌರಭ ಓದು. ಫೋನ್ ಬಂದ್ರೂ ಕೂಡ 1 ಗಂಟೆ ಹಿಡಿಯೋದಿಲ್ಲ. ಇಷ್ಟು ನಿಯಮ ಮಾಡ್ಕೊಳ್ಳಿಕ್ಕೆ ಬರ್ತಿದೇನಿಲ್ರಿ. ಇಂಥ ಸಣ್ಣ ಸಣ್ಣ ನಿಯಮಗಳ ಮಹಾವ್ರತವನ್ನು ಹತ್ತುವ ಮೆಟ್ಲದವ್ರಿ ಬ್ರಹ್ಮಾನಂದನ್ನ. ಬಂದಿದೆ. ಆಗಮದ್ದು ಇರ್ತಾವು, ಆಗಮದ ಅಭ್ಯಾಸದಿಂದ ಹುಟ್ಟಿದ್ದೂ ಇರ್ತಾವೆ. ಅವು ಸೂಕ್ತಿಯದ ಏನು ಬರೆದಿರ್ತಿದ್ರಲ್ಲ, ಖಾಲಿ ಪೇಜು ಉಳಿಬಾರ್ದು ಅಂಥೇಳಿ. ಬಿಳೆ ಹಾಳಿ ಎಲ್ಲೂ ಬಿಡುವುದಿಲ್ಲರಿ ನಾವು ಗ್ರಂಥದೊಳಗೆ. ನಾನು ಬಿಡುವುದಿಲ್ಲ, ಅದು ಅಪ್ಪಾಜಿ ಸಂಸ್ಕಾರ ಏನಾರೇ ಒಂದಿಷ್ಟು ಹಾಕಿರ್ತಿದೆ. ಈ ಅಧ್ಯಾತ್ಮ ಸಂದೇಶದೊಳಗೆ ಪ್ರತಿಯೊಂದಕ್ಕೂ ಶೀರ್ಷಿಕೆ ಹೊಸ ಹೊಸ ಪುಟ ತಗೊಳ್ಳೋದು ಬಂದ ಮೇಲೆ ಕೆಳಗೆ ಏನೇನರೇ ಹಾಕಿದ್ದನ್ನ ಇದೆ. ಭಾಳ ಬೇಜಾಗ್ತಾವ ತಾಯಿ ಅಂದ್ರೆ ಅಜಿತನ್ನ ಆಗಲ್ಲ ನಾ ಅಂತೇಳಿ, ಅದನ್ನೇನು ಖಾಲಿ ಬಿಡೋದು ಬೇಡ, ತಗೋರಿ ಹಾಕ್ತೇನೆ ನಾ ಅಂತೇಳಿ. ಅದಕ್ಕೆ ಎಲ್ಲೂ ಜಿನವಾಣಿಯ ಸಂಯೋಗ. ಅರೆ ತಿಳಿಯುವುದಿಲ್ಲ ಅನ್ನೋ ಮಾತಿಲ್ಲ. ಅನ್ಯ ಭಾಷೆ ತಿಳಿಯಿತ, ಅನ್ಯ ಜನರ ಜೀವನ ಪದ್ಧತಿ ತಿಳಿಯಿತ, ಮತ್ತು ತನ್ನ ಕಥೆ ತಿಳಿಯುವುದಿಲ್ಲ. 1 ಗಂಟೆ ಓದೇನನ್ನುವಂಥ ಭಾವ ಮಾಡನವಿತ ಏನ ಏನೂ ಇಲ್ಲ ಅದರೊಳಗೆ ಸುಖ. ಈಗ 10 ದಿವಸದ ಹಿಂದೆ ನೋಡಿದ್ದು ಈಗ ಏನ್ರೆ ನೆನಪಿದೆಯೇನ? ಮೊನ್ನೆ ದಿವಸ ನೋಡಿದ್ದ ನೆನಪಿದೆಯೇನ? ಏನೂ ಇಲ್ಲ. ಆದರೆ ಇದು ಓದಿತು ಅಂತಂದ್ರೆ 10 ವರ್ಷ ಕಳೆದ್ರೂ ಕೂಡ ಒಂದು ಮಾತರೆ ಬುದ್ಧಿಯೊಳಗೆ ಉಳಿದೇ ಬಿಡ್ತಿದೆ. ಅದಕ್ಕೆ ಹೊಸ ವರ್ಷದಿಂದ ಹೊಸದೇನ್ರಿ ಮಾಡೋದಿತ್ತು ಅಂತಂದ್ರೆ ಯಾವುದು ತಮ್ಮ ಜೀವನದೊಳಗೆ ಹಳೆಯದು ಮತ್ತು ದುಃಖದ ಕಾರಣ ಅಂಥೇಳಿ ಸರ್ವಜ್ಞ ಪ್ರಭು ಪ್ರತ್ಯಕ್ಷ ನೋಡಿ ಹೇಳಿದರು, ಅದನ್ನು ಕ್ರಮದಿಂದ ಕಮ್ಮಿ ಮಾಡ್ಕೊ. ಏನಿದೆ ಕೆಲಸ ಏನಿಲ್ಲ, ಆದರೆ ಯಾಕೆ ಫೋನ್ ತಗೊಳ್ಳೋದಿಲ್ಲಕಿ ಅಂಥೇಳಿ ಅನ್ಬೋದು. ಅವ್ರ 2 ಸಲ ಅನ್ಬೋದು, 4 ಸಲ ಅನ್ಬೋದು, ಆಯ್ತಲ್ಲ.
ನನಗೆ ಇವರಿಗೆ ಒಳ್ಳೆಯದು ಅನ್ನಿಸ್ಕೊಳ್ಳೋದಿದೆಯೋ, ಇವ್ರ ಮುಖದಿಂದ ಒಳ್ಳೆಯವಳು ಅನ್ನಿಸ್ಕೊಳ್ಳೋದಿದೆಯೋ, ಅಥವಾ ಅವ್ರ ಮುಖದಿಂದ ಒಳ್ಳೆಯ ಜೀವ ಆಗೋದಿದೆ. ಅರೆ, ಅವರು ಹೇಳಿದ ಮಾರ್ಗದೊಳಗೆ ಬರುವುದೇ ನಿಜವಾಗಿ ನನ್ನ ಜೀವನದ ಸಾರ್ಥಕತೆ. ಅದರಿಂದ ಅವರಿಗೇನು ಗೌರವಲ್ಲ, ಸಂಪೂರ್ಣ ಲಾಭ ನನಗಿದೆ. ಅದಕ್ಕೆ ಹೊಸದೇನ್ರೆ ಮಾಡೋದಿತ್ತು ಅಂತಂದ್ರೆ, ಯಾವುದರಿಂದ ಕೇವಲ ಪಾಪದ ಬಂಧ ಆಗ್ತಿದೆ. ಆ ವೇಳೆದೊಳಗೆ ಇರಲಿಲ್ಲ ಮೊಬೈಲ್, ಇರ್ತಿತ್ತು ಅಂತಂದ್ರೆ ಮೊದಲು ಅದನ್ನ ಬರೀತಾರೆ ಅವರ. ಅದಕ್ಕೆ ಅವ್ರು ಇನ್ನೊಬ್ಬರ ಜಯ ಅಪಜಯ, ಲಾಭ ಹಾನಿ ಇವೆಲ್ಲ ಬರೆದರ್ವೆ. ಪಾಪದ ವಿಚಾರ ಅಲ್ಲಿ ಎಲ್ಲಿ ಸಣ್ಣ ಸಣ್ಣ ಏನು ನೋಡ್ತೇವೆ ಅಲ್ಲಿ ಕೂಡ ಅಲ್ಲಿ ರಾಗದ್ವೇಷ ಹಾಗೆ ಆಗ್ತಿದೆ. ಒಂದರ ಕುರಿತ ರಾಗ, ಇನ್ನೊಂದರ ಕುರಿತ ದ್ವೇಷ. ಅದಕ್ಕೆ ಸಾಧ್ಯ ಆದಷ್ಟು ಒಂದು ವೇಳೆ ನಿಮ್ಮದೇ ಏನಾದರೂ ಹೊಸಾದ ನಿಮ್ಮ ಜೀವನದೊಳಗೆ ತಂದುಕೊಳ್ಳುವ ಅಭಿಲಾಷೆ ಇತ್ತು ಅಂತಂದ್ರೆ, ಯಾವುದರಿಂದ ಕೇವಲ ಪಾಪ ಆಗ್ತಿದೆ ಅದು ತಾವು ಅಳತೆ ಮಾಡ್ಕೊಳ್ಳೋದ ಮತ್ತು ಕಮ್ಮಿ ಮಾಡ್ತಾ ಹೋಗೋದು. ಇಷ್ಟ ಅಂಥೇಳಿ ಬಿಡೋದನ್ನ ರೀ, ಕಟ್ಟುನಿಟ್ಟಾಗಿ ಬಿಡೋದು. ಇವತ್ತು ನಾ ಎಲ್ಲಿ ಹೋಗೋದಿಲ್ಲ, ಅಷ್ಟಮಿ ದಿವಸ ನಾನು ಎಲ್ಲಿ ಹೋಗೋದಿಲ್ಲ, ಜಿನಮಂದಿರಕ್ಕೆ ಹೋಗಿ ಬಂದ ನಂತರ ಆ ವೀತರಾಗ ಮುದ್ರೆಯನ್ನು ಬಿಟ್ಟು ಅಲಕ್ಷ್ಯ ಮಾಡಿ ಬೇರೆ ಯಾವುದನ್ನು ನಾನು ಮುಖ್ಯ ಮಾಡಿ ಚಿಂತನೆ ವಿಚಾರ ಮಾಡುವುದಿಲ್ಲ. ಇಂಥವು ಸಣ್ಣ ಸಣ್ಣವರೇ, ಸಣ್ಣ ಸಣ್ಣ ಅದಾವಲ್ಲ, ಅರೆ ಒಂದೊಂದೇ ಇಟ್ಟಿಗೆ ಸೇರಿ ಎಷ್ಟು ದೊಡ್ಡ ಇಮಾರತ್ ಆಗ್ತಿದೆ ರೀ, ಬಿಲ್ಡಿಂಗ್ ಆಗ್ತಿದೆ. ಒಂದೊಂದೇ ಇಟ್ಟಿಗೆ, ಒಂದು ಇಷ್ಟಿಷ್ಟೇ ಸಿಮೆಂಟ್ ಸೇರಿ, ಒಂದು ಬಹುಶಃ ಉಸುಕ ಸೇರಿ ಆಗ್ತಿದೆ ಇಷ್ಟು ದೊಡ್ಡ ಇಮಾರತ. ಅದೇ ಪ್ರಕಾರ ಸಣ್ಣ 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 ಪಾಪ ನಿರೋಧ ಏನಿದೆ ಅದು ಒಂದು ದಿವಸ ಸಂವರ ತತ್ವದ ಉದಯಕ್ಕೆ ಕಾರಣ ಆಗ್ತಿದೆ. ಆ ಪ್ರಕಾರ ನಮ್ಮ ತಮ್ಮ ಜೀವನದೊಳಗೆ ಸಂವರ ತತ್ವದ ಉದಯ ಆಗಿ ನಿರ್ಜರ ಕರ್ಮದ ನಿರ್ಜರೆಯಾಗಿ ಸಾಕ್ಷಾತ್ ಮೋಕ್ಷದ ಪ್ರಾಪ್ತಿಯಾಗಲಿ ಅನ್ನುವ ಮಂಗಲ.